ಭೂಮಿ ತಾಯಿ ಕೊಡೋದು ಬಿಡೋದು ಅದು ಅವಳಿಗೆ ಸೇರಿದ್ದು. ಅಂದ್ರೆ ಮೋಸ ಮಾಡಲ್ಲ ರೈತರಿಗೆ ಯಾವತ್ತು ಭೂಮಿ ತಾಯಿ. ಸರ್, ನಾವ್ ಯಾವತ್ತು ಮೋಸ ಮಾಡ್ದಂಗೆ ಭೂಮಿ ತಾಯಿನ ನಂಬಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತೀವೋ ಭೂಮಿ ತಾಯಿ ಯಾವತ್ತು ನಮ್ಮನ್ನು ಕೈ ಬಿಡಲ್ಲ. ಕೈಗೆ ಲಾಭ ಪಡಿಬೇಕು ಅಂದ್ರೆ ಯಾವ ತಿಂಗಳು ಸೂಕ್ತ? ಲಾಭ ಪಡಿಲೇಬೇಕು ಅಂತ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಸಸಿ ನಾಟಿ ಮಾಡಬೇಕು. ಮತ್ತು ತಿರ್ಗಾ ನೆಕ್ಸ್ಟು ಈ ಆಗಸ್ಟಲ್ಲಿ ಸಸಿ ನಾಟಿ ಮಾಡಬೇಕು. ಅದು ದೀಪಾವಳಿಗೆ ಒಂದು ಚಾನ್ಸ್ ಐತೆ. ಮಾರ್ಚ್ ಏಪ್ರಿಲ್ ಮಾಡಿದ್ದು ನಮಗೆ ಆಷಾಢಕ್ಕೆ ಬರುತ್ತೆ, ಜೂನ್ ಜುಲೈಗೆ ಬರುತ್ತೆ. ಅವಾಗ ಎಕ್ಸ್ಪೋರ್ಟ್ ಇರುತ್ತೆ, ಹೊರಗಡೆ ಹೋಗುತ್ತೆ ಟೊಮೊಟೊ. ಆವಾಗ ಗ್ಯಾರಂಟಿ ಬೆಲೆ ಒಂದು ರೇಂಜ್ಗೆ ಇದ್ದೇ ಇರ್ತದೆ. ಸರ್, ರೈತನಾಗಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಐತೆ ಸರ್. ಕಾರಣ ಯಾಕಪ್ಪ ಅಂತ ಅಂದರೆ ನಂದು ಆಂಬಿಷನ್ ಬಂದೆ ರೈತನಾಗಬೇಕು ಅನ್ನೋ ಒಂದು ಆಂಬಿಷನ್ನು. ಅದು ಒಂದು 100% ಗುಡ್ ಕ್ವಶನ್ ಇದು ಸರ್. ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇಲ್ದಲೇ ನಾನು ಕೃಷಿ ಮಾಡಿ ಅಂತ ಆಗಲೇ ಹೇಳಿದೆ. ನಾವು ಇದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಅಂದರೆ ಈ ಮಂತಲ್ಲಿ ಮಾಡಿದ್ರೆ ನಮಗೆ ಆವ್ರೇಜ್ ಮಿನಿಮಮ್ ಬೆಲೆ ಸಿಗ್ತದೆ, ಲಾಸ್ ಆಗಲ್ಲ, ನಷ್ಟ ಅನ್ನೋದು ಕಾಣಲ್ಲ. ಸೂಕ್ತವಾದ ಬೆಲೆ ಸಿಗಲಿಲ್ಲ ಅಂತ ರೋಡಿಗೆಸೆದು ಬರುವ ರೈತರ ಮಧ್ಯೆ ಇಲ್ಲೊಬ್ಬ ಪ್ರಗತಿಪರ ರೈತ ಟನ್ಗಟ್ಲೆ ಟೊಮೊಟೊ ಬೆಳೆದು ಲಕ್ಷಗಟ್ಲೆ ಆದಾಯ ಮಾಡಿ ಇನ್ನಿತರ ರೈತರುಗಳು ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಟೊಮೊಟೊ ಬೆಳೆದರೆ ಲಕ್ಷಗಟ್ಲೆ ಆದಾಯ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಟನ್ಗಟ್ಲೆ ಟೊಮೊಟೊ ಬೆಳೆದು ಲಕ್ಷಗಟ್ಲೆ ಆದಾಯ ಮಾಡುತ್ತಿರುವ ರೈತರೊಬ್ಬರ ಮನದಾಳದ ಮಾತಿನ ಚಿತ್ರಣವನ್ನ ನಿಮ್ಮ ಮುಂದಿಟ್ಟಿದ್ದೇನೆ. ಪೂರ್ತಿ ವಿಡಿಯೋ ನೋಡಿದಂತಹ ವೀಕ್ಷಕರು ದಯಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂಬುದು ನನ್ನ ಕಳಕಳಿಯ ಮನವಿ. ಜೊತೆಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಂಬುದು ನನ್ನ ಅಂತರಾಳದ ಮಾತು. ಮಂಜುನಾಥ್ ಅಂತೇಳಿ ವಾಗ್ಮಿ ನ್ಯೂಸ್ನವ್ರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ ಹೇಳ್ಬೇಕು. ಧನ್ಯವಾದ ಸರ್. ಮಂಜುನಾಥ್ ಅಂತೇಳಿ ಬಾಣಸ್ವಾಡಿ ಸೊಂಡೆಗೊಪ್ಪ ನಿಯರು ನೆಲಮಂಗಲ ತಾಲೂಕು, ಸೋಲ್ದೇನಹಳ್ಳಿ ಪೋಸ್ಟು, ಬೆಂಗಳೂರು ರೂರಲ್ ಡಿಸ್ಟಿಕ್ಕು ನಮ್ಮ ಏರಿಯಾ ಬಂದು. ನಾವು ಸುಮಾರು 20 ವರ್ಷದಿಂದಲೂ ವ್ಯವಸಾಯ ಮಾಡ್ತೀವಿ. ಬಟ್ ತರಕಾರಿ ಬೆಳೆ ಜಾಸ್ತಿ, ತರಕಾರಿ ಪರ್ಪೋಸಲ್ಲಿ ಜಾಸ್ತಿ ಇದ್ದೀವಿ. ಅದರಲ್ಲೂ ಟೊಮೊಟೊ ಇತ್ತೀಚೆಗೆ ಕಳೆದೊಂದು 4-5 ವರ್ಷದಿಂದ ಈಚೆಗೆ ಟೊಮೊಟೊ ಮತ್ತು ಸಾವಂತಿಗೆ ಇದೆರಡನ್ನು ಬಿಟ್ಟರೆ ಜಾಸ್ತಿ ಬೇರೆ ಯಾವುದು ಬೆಳೆಯಲ್ಲ ನಾವು. ಯಾಕೆ ಅಂತಂದರೆ ಲೇಬರ್ ಸಮಸ್ಯೆ ಇಲ್ಲಿ. ಟೊಮೊಟೊ ಬಂದು ಹಾರ್ವೆಸ್ಟ್ ಟೈಮಲ್ಲಿ ನಮಗೆ ಲೇಬರ್ ಬೇಕಾಗ್ತದೆ, ಮತ್ತು ದಾರ ಕಟ್ಟುವಂಥ ಟೈಮಲ್ಲಿ ಮಾತ್ರ ಲೇಬರ್ ಬೇಕಾಗ್ತದೆ. ಉಳಿದಂತೆ ದಿನಗಳಲ್ಲಿ ನಾವೇ ಮನೆಯಲ್ಲಿ 4 ಜನ ಇದ್ದೀವಿ, ನಮ್ಮ ಕೆಲಸವನ್ನು ನಾವೇ ಮಾಡ್ಕೊತೀವಿ. ಹಂಗಾಗಿ ಲೇಬರ್ ಸಮಸ್ಯೆ ಇರೋದ್ರಿಂದ ಇದೆರಡನ್ನ ಆಪ್ಷನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಾಹೋ ಬಂದು ನಂಬರ್ 1 ಸರ್. ಫಂಗಿಸೈಡ್ಗೆಲ್ಲ ಸ್ವಲ್ಪ ಹತೋಟಿಲಿ ಇರ್ತದೆ ಇದು. ಸಾಹೋ ಬಂದು ಬೇರೆ ವೆರೈಟಿಗಳೆಲ್ಲ ಫಂಗಿಸೈಡ್ಗೆ ಸ್ವಲ್ಪ ತಡೆಯಲ್ಲ. ಸಾಹೋ ಮಾರ್ಕೆಟಿಂಗಿಗೆ ನಂಬರ್ 1 ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ಕ್ವಾಲಿಟಿಲಾಗಿರ್ಬೋದು, ಕಲರಲ್ಲಾಗಿರ್ಬೋದು, ಶೈನಿಂಗಲ್ಲಾಗಿರ್ಬೋದು, ಜೊತೆಗೆ ಅದರಲ್ಲಿ ಉತ್ಪತ್ತಿ ಆಗೋಂಥ ರಸ ಇರ್ಬೋದು. ಹೌದು. ಆ ಹುಳಿ ಏನೈತೆ ಅಷ್ಟೇ ಒಂದು ರುಚಿಕರವಾಗಿರ್ತದೆ. ಸಾಹೋ ಐಟಮ್ ಬಂದು ಅಷ್ಟೇ ಒಂದು ರುಚಿಕರವಾಗಿರ್ತದೆ. ಹಂಗಾಗಿ ನಾವು ಸಾಹೋನೇ ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬೆಳೆ ಪರವಾಗಿಲ್ಲ ಸರ್. ಈ ಸರಿ ಸ್ವಲ್ಪ ಕ್ಲೈಮೇಟು ಏರುಪೇರಾದ ದೇಶ ಸ್ವಲ್ಪ ಬೆಳೆ ಅಷ್ಟು ನಂಬರ್ 1 ಕೈ ಹಿಡಿಲಿಲ್ಲ ಅಂತ ಕೈ ಹಿಡಿದದೆ. ಬಟ್ ಅಷ್ಟು ನಂಬರ್ 1 ನಾವು ಹೇಳ್ಕೊಂಡಷ್ಟು ಅನ್ಕೊಂಡಷ್ಟು ರೀಚ್ ಆಗಕ್ಕೆ ನಿಮ್ಮ ನಿರೀಕ್ಷೆಗೆ ಅದು ರೀಚ್ ಆಗಕ್ಕಾಗಲಿಲ್ಲ. ಲಾಸ್ಟ್ ಇಯರಲ್ಲಿ ರೀಚ್ ಆಗಿತ್ತು, ಒಳ್ಳೆ ಪ್ರೊಡಕ್ಷನ್ನೇ ಬಂದಿತ್ತು ಬಿಡ್ರಿ. 2 ಮಂತ್ಸು 2.5 ಮಂತ್ಸ್ವರೆಗೂ ನಾವು ಟೊಮೊಟೊ ಹಾರ್ವೆಸ್ಟ್ ಮಾಡಿದ್ದೀವಿ. ಈ ವರ್ಷನೂ ಪರವಾಗಿಲ್ಲ ಒಟ್ಟಲ್ಲಿ ಇರೋದ್ರಲ್ಲಿ. ಬಟ್ ಅದೇ ಇನ್ನು ನೆಕ್ಸ್ಟು ಮತ್ತೆ ಈ ಶೂಟ್ ಏನು ಬರುತ್ತೆ ಅದನ್ನು ನಾವು ಮೂವಿಂಗ್ ಮಾಡ್ಕೊಂಡ್ರೆ ಗಿಡನ ಲೈಫ್ ಆಗಿ ಇಟ್ಕೋಬೋದು. ವೆದರ್ ಏನಾಯಿತು ಅಂತ ಅಂದರೆ ಈ ಸರಿ ಮಳೆ ಬರಲಿಲ್ಲ ಸರ್. ನಾವು ಸಸಿ ನಾಟಿ ಮಾಡಿದಾಗಿಂದಲೂ ಮಳೆ ಬರಲಿಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಸೆಕೆಂಡ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ನಾವು ಈ ಸರಿ ಮಳೆ ಆಗ್ತದೆ ಹಾಗಾಗಿ ಅಂತ ಹೇಳ್ಬಿಟ್ಟು ಮಲ್ಚಿಂಗ್ ಮಾಡಲಿಲ್ಲ ಒಂದು ಏರಿಯಾಕ್ಕೆ. ಮತ್ತೊಂದು ಏರಿಯಾದಲ್ಲಿ ನ್ಯೂ ಪ್ಲ್ಯಾಂಟ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಅದರಲ್ಲಿ ಮಲ್ಚಿಂಗ್ ಆಗಿದೆ, ಗಿಡ ನಂಬರ್ 1 ಆಗಿದೆ. ಬಟ್ ಇದು ಸ್ವಲ್ಪ ಮಲ್ಚಿಂಗ್ ಆದ ದೇಶ ಆಗದಿಲ್ಲದ ದೇಶ ವೈರಸ್ಸು ತಗೊಳ್ತು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗಿಡನೂ ಕುಂಠಿತ ಆಯಿತು, ಮತ್ತು ಇಳುವರಿ ಸ್ವಲ್ಪ ಕಮ್ಮಿ ಆಯಿತು. ನೋಡೋಣ, ಇರಲಿ, ಪರವಾಗಿಲ್ಲ, ಭಗವಂತ ಕೊಟ್ಟಿದ್ದಾನೆ.
ತೊಂದರೆ ಇಲ್ಲ. ಇದೇ ಬೆಲೆ ಇದ್ದರೆ ಏನು ನಮಗೇನು ಲಾಸ್ ಏನಾಗಲ್ಲ. ಬಟ್ ಮೊನ್ನೆ ಸ್ವಲ್ಪ ಭಾಳ ಬೆಲೆ ಕಮ್ಮಿ ಆಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ ಸರ್, ಬೆಲೆ ಇರೋದ್ರಲ್ಲಿ ಒಂದು ಸ್ವಲ್ಪ ಆದರೂ ಏರಿಳಿತ ಐತೆ. ಕೋಲಾರ ಮಾರ್ಕೆಟು ಸಹ ಏರಿಳಿತ ಐತೆ. ಈ ವೀಕಲ್ಲಿ ಸಡನ್ಲಿ ಅಪ್ ಆಗ್ತದೆ, ಸಡನ್ಲಿ ಡೌನ್ ಆಗ್ತದೆ. ತೊಂದರೆ ಇಲ್ಲ, ಒಂದು ಅವರೇಜಲ್ಲಿ ನಡೀತಾ ಇದೆ. 550ರಿಂದ 600 ರೂಪಾಯಿ ಕಟ್ ಬಾಕ್ಸ್ ನಡೀತಿದೆ. ಸಿಟಿ ಮಾರ್ಕೆಟ್ ಬಂದು 700ರಿಂದ 750 ರೂಪಾಯಿ ನಡೀತಿದೆ. ಈ ವೀಕ್ ಮುಂಚೆ ಬಂದು 500ರಿಂದ 400, 450, 500 ರೂಪಾಯಿ ಇತ್ತು 25 kg ಬಾಕ್ಸ್ ಬಂದು. ಈಗ 15 kg ಬಾಕ್ಸ್ ಬಂದು ಕೋಲಾರ 650ವರೆಗೂ ನಡೀತಿದೆ. ಮೊನ್ನೆ ಲಾಸ್ಟ್ ಟೈಮಲ್ಲಿ ನಮ್ಮದು 540ವರೆಗೂ ಆಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್. ಮತ್ತು ನಾನು ಒಂದು ರೈತರಿಗೆ ಏನಪ್ಪ ಹೇಳೋದು ಅಂತ ಅಂದರೆ, ಯಾವುದೇ ಒಂದು ಕೆಲಸ ಮಾಡಲಿ ಕೃಷಿಕರಿಗೆ ಶ್ರದ್ಧೆಯಿಂದ ಮಾಡಿ. ಭೂಮಿ ತಾಯಿ ಕೊಡೋದು ಬಿಡೋದು ಅದು ಅವಳಿಗೆ ಸೇರಿದ್ದು. ಅಂದ್ರೆ ಮೋಸ ಮಾಡಲ್ಲ ರೈತರಿಗೆ ಯಾವತ್ತು ಭೂಮಿ ತಾಯಿ. ನಾವು ಯಾವತ್ತು ಮೋಸ ಮಾಡ್ದಂಗೆ ಭೂಮಿ ತಾಯಿನ ನಂಬಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತೀವೋ ಭೂಮಿ ತಾಯಿ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಆ ತಾಯಿ. ಯಾಕೆ ಅಂತ ಅಂದರೆ ಕೆಲವೊಂದು ಸರಿ ಅದು ಸಹಜ. ಅದೇನೋ ಹೇಳ್ತಾರಲ್ವ ಗಾದಿ, ಹಾಗೆ ಹುಟ್ಟಿದ ಮಕ್ಕಳೆಲ್ಲ ಕೈ ಸಿಗ್ತಾವ ಅಂತ ಹೇಳ್ಬಿಟ್ಟು ಲೋಕರೂಢಿ ಒಂದು ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ. ಹಂಗೆ ಮಾಡಿದ ಬೆಳೆಯಲ್ಲೆಲ್ಲ ಕೈ ಸಿಗಲ್ಲ ಇರ್ಬೋದು, ಬಟ್ ಅದು ಯಾವುದಾದ್ರೂ ಒಂದು ಬೆಳೆ ಒಳಗೆ ಕೈ ಹಿಡಿತದೆ. ಅಲ್ಲ ಸರ್, ಭೂಮಿ ತಾಯಿಯ ಕೆಲಸ ಏನು ಅಂತಂದ್ರೆ ನೀವು ಹಾಕಿದ ಬೆಳೆನ ಹೌದು ಅದನ್ನು ದ್ವಿಗುಣಗೊಳಿಸೋದಾಗ್ಲಿ ಅಥವಾ ಅಭಿವೃದ್ಧಿ ಪಡಿಸೋದಾಗ್ಲಿ ಕೊಡೋ ಅಂತ ಕರ್ತವ್ಯ ಭೂಮಿ ತಾಯಿದು. ಹೌದು, ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ. ಆದ್ರೆ ಬೆಲೆನ ನಿಗದಿಪಡಿಸೋದ್ರಲ್ಲಿ ಕೊಂಡ್ಕೊಳ್ಳೋದ್ರಲ್ಲಿ ಜನಗಳ ಸಮಸ್ಯೆ ಅದು. ಸರ್, ಜನಗಳ ಸಮಸ್ಯೆ ಅಲ್ಲ, ನಮ್ಮ ರೈತರಲ್ಲೂ ಐತೆ ಆ ಸಮಸ್ಯೆ. ಯಾಕೆ ಅಂತ ಅಂದರೆ ನೋಡಿ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅಂದರೆ ಮತ್ತೆಲ್ಲ ಕುರಿನೂ ಹಳ್ಳಕ್ಕೆ ಬಿತ್ತು ಅನ್ನಂಗೆ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಒಂದು ಬಾರಿ ಟೊಮೊಟೊ ಮಾಡಿ ಏನಾದರೂ ಸ್ವಲ್ಪ ಬೆಲೆ ಆಯಿತು ಅಂತ ಅಂದರೆ ಎಲ್ಲರೂ ಒಬ್ಬ ರೈತ ಮಾಡ್ದ ಅಂದರೆ ಅದನ್ನೇ ಫಾಲೋಅಪ್ ಮಾಡ್ತಾ ಇರ್ತಾರೆ. ಅಂದರೆ ಟೈಮಿಂಗ್ಸ್ ನೋಡ್ಕೊಳಲ್ಲ, ಅವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಮಂತಲ್ಲಿ ಮಾಡಿದ್ರೆ ಟೊಮೊಟೊ ನಮಗೆ ಎಕ್ಸ್ಪೋರ್ಟ್ ಆಗ್ತದೆ, ಆ ಟೈಮಲ್ಲಿ ಬೆಲೆ ಸಿಗ್ತದೆ ಅನ್ನೋದು ಗೊತ್ತಿರಲ್ಲ. ಈ ಬ್ಯಾಚಿಗೆ ನಾನು ಬೆಳೀತಾ ಇದ್ದೀನಿ, ನಾನು ನೋಡಿ 4 ಜನ ಏನು ಮಾಡ್ತಾರೆ, ಈಗ ಸೊಸಿ ನಾಟಿ ಮಾಡೋಕೆ ಹೋಗ್ತಾರೆ. ಈಗ ಸೊಸಿ ನಾಟಿ ಮಾಡಿದ್ರೆ ಅವ್ರಿಗೆ ಬೆಲೆ ಸಿಗಲ್ಲ. ಬಟ್ ಈ ವರ್ಷದ ಕ್ಲೈಮೇಟು ಲೆಕ್ಕಾಚಾರ ಕೇಳಬೇಕು ಅಂತಂದರೆ ಸಿಗಲೂಬಹುದು. ಯಾಕೆಂದರೆ ದೀಪಾವಳಿಗೆ ಒಂದು ಆಪ್ಷನ್ ಐತೆ. ದೀಪಾವಳಿ ಸೀಸನಲ್ಲಿ 1-1.5 ತಿಂಗಳು ಬೆಲೆ ನಡೀತದೆ. ಆ ಒಂದು ಸೀಸನ್ಗೆ ಬೆಲೆ ಆಗಲೂಬಹುದು, ಇಲ್ಲ ಆಗದೆ ಇರಲೂಬಹುದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ರೈತರ ಮೇಲೆ ಡಿಪೆಂಡಬಲ್ ಆಗಿರ್ತದೆ. ಅದು ಯಾವ ರೀತಿ ಹೋಗ್ತಾವ್ರೆ ಮತ್ತು ನೆಕ್ಸ್ಟು ನಾಟಿ ಮಾಡೋಕ್ಕೆ ಈ ಟೊಮೊಟೊ ಸೊಸಿನ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡಬಲ್ ಆಗ್ತದೆ. ಬಟ್ ವೆದರ್ದು ಇರ್ತದೆ. ವೆದರು ಪ್ರಕೃತಿ ನಮಗೆ ಸಹಕರಿಸ್ಬೇಕು. ಪ್ರಕೃತಿ ಚೆನ್ನಾಗಿ ಸಹಕರಿಸ್ಬಿಟ್ಟು ಬೆಳೆ ಚೆನ್ನಾಗಿ ಬಂದುಬಿಟ್ರೆ ಬೆಲೆ ಆಟೋಮೆಟಿಕಲಿ ಡೌನ್ ಆಗ್ತದೆ. ಪ್ರಕೃತಿ ಸಹಕರಿಸ್ದಲ್ಲೇ ಏನಾದ್ರು ಪ್ರಕೃತಿ ಒಳಗೆ ಏನಾದ್ರು ಏರುಪೇರು ಆಗಿ ಮಳೆ ಜಾಸ್ತಿ ಆಗ್ಯೋ ಅಥವಾ ಅತಿ ಕಮ್ಮಿ ಆಗ್ಯೋ ಏನಾದರೂ ಪ್ರಕೃತಿಯಲ್ಲಿ ಬೇರುಪೇರು ಆಗಿ ಅಕಸ್ಮಾತ್ ಏನಾದರೂ ಬೆಳೆ ಕುಂಠಿತ ಆದ್ರೂ ಸಹ ಬೆಲೆ ರೈಸ್ ಆಗ್ತದೆ. ಯಾಕೆ ಅಂತಂದರೆ ಇದು ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಕೆಲವರು ಹೇಳ್ತಾ ಇರ್ತಾರೆ, ಈ ಒಂದು ಕೃಷಿ ಬಂದು ಒಂದು ಜೂಜು ಇದ್ದಂಗೆ, ಒಂದು ಜೂಜಿನ ಕ್ರಿಯೆ ಇದ್ದಂಗೆ. ಅಂದರೆ ಇದನ್ನು ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಇಲ್ಲಿ ಮಾಡೋ ಅಂಥದ್ದಲ್ಲ. ಎಕ್ಸ್ಪೆಕ್ಟೇಷನ್ನು ನಾವು ನಿರೀಕ್ಷೆ ಕೆಲವೊಂದು ಟೈಮಲ್ಲಿ ಸುಳ್ಳಾಗ್ಬಿಡ್ತದೆ, ಕೆಲವೊಂದು ಟೈಮಲ್ಲಿ ಸತ್ಯ ಆಗುತ್ತೆ. ಅಂದರೆ ನಿರೀಕ್ಷೆ ಇಟ್ಕೊಂಬಾರ್ದು ಅಂತ ಇಟ್ಕೊಂಬಾರ್ದು, ನಿರೀಕ್ಷೆ ಇರಬಾರ್ದು, ಕರ್ತವ್ಯ ನಿರತ ಇರಬೇಕು, ನಿರಂತರ ಪ್ರಯತ್ನ ಇರಬೇಕು ರೈತನಿಗೆ. ಹೌದು ಅಲ್ವರಾ? ಹೌದು. ಓಕೆ ಸರ್, ಈಗ ಇದು ಯಾವ ಒಂದು ತಿಂಗಳಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತ ಅಂತ ಸರ್? ಈ ಅಂದ್ರೆ ಟೊಮೊಟೊ ಬಂದು ಎಲ್ಲಾ ತಿಂಗಳಲ್ಲೂ ಟೊಮೊಟೊ ಬರುತ್ತೆ, ಹೌದು, ಬರಲ್ಲ ಅಂತಲ್ಲ. ಆದ್ರೆ ಕೈಗೆ ಲಾಭ ಪಡಿಬೇಕು ಅಂದ್ರೆ ಯಾವ ತಿಂಗಳು ಸೂಕ್ತ? ಲಾಭ ಪಡಿಲೇಬೇಕು ಅಂತ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಸೊಸಿ ನಾಟಿ ಮಾಡಬೇಕು. ಮತ್ತೆ ತಿರ್ಗಾ ನೆಕ್ಸ್ಟು ಈ ಆಗಸ್ಟಲ್ಲಿ ಸೊಸಿ ನಾಟಿ ಮಾಡಬೇಕು. ಅದು ದೀಪಾವಳಿಗೆ ಒಂದು ಚಾನ್ಸ್ ಐತೆ. ಮಾರ್ಚ್ ಏಪ್ರಿಲ್ ಮಾಡಿದ್ದು ನಮಗೆ ಆಷಾಢಕ್ಕೆ ಬರುತ್ತೆ, ಜೂನ್ ಜುಲೈಗೆ ಬರುತ್ತೆ. ಅವಾಗ ಎಕ್ಸ್ಪೋರ್ಟ್ ಇರುತ್ತೆ, ಹೊರಗಡೆ ಹೋಗುತ್ತೆ ಟೊಮೊಟೊ. ಆವಾಗ ಗ್ಯಾರಂಟಿ ಬೆಲೆ ಒಂದು ರೇಂಜ್ಗೆ ಇದ್ದೇ ಇರ್ತದೆ. ಅಂದರೆ ಒಂದು 25 kg ಬಾಕ್ಸ್ ಬಂದು 500 ರೂಪಾಯಿ ಒಳಗೆ ಬರಲ್ಲ. ಆ ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತ. ಬಟ್ ಯಾವುದೇ ಕಾರಣಕ್ಕೂ ರೈತಂಗೆ ಮೋಸ ಆಗಲ್ಲ. ಅದಕ್ಕೆ ಸಾವಂತಿಗೆ ಇದೆ, ಸಾವಂತಿಗೆನೂ ಅಷ್ಟೇನೆ. ಈಗ ಯಾಕಪ್ಪ ಇಷ್ಟೊಂದು ಬೆಲೆ ಆಗದೆ ಅಂತಂದರೆ, ಸಾವಂತಿಗೆ ಒಂದು ಬಾರಿ ನಾವು ಮಾಡಿದ್ದು ಅದೇ ಫೀಲ್ಡ್ಗೆ ಮತ್ತೆ ಸಾವಂತಿಗೆ ಮಾಡಿದ್ರೆ ಗಿಡ ಸಾಯ್ತದೆ. ಹಾಗಾಗಿ ಸಾವಂತಿಗೆ ಒಳ್ಳೆ ಬೆಲೆ ಆಗಿದೆ ಈ ವರ್ಷ, ಡಿಮ್ಯಾಂಡ್ ಚೆನ್ನಾಗಿದೆ. ಹೂವು ಕ್ವಾಲಿಟಿ ಇತ್ತು ಅಂತ ಅಂದರೆ 280ರಿಂದ 300 ರೂಪಾಯಿ ಇದೆ ಸರ್. ಸರ್, ಈಗ ನಿಮ್ಗಿರೋಂಥ ಜಮೀನಲ್ಲಿ, ಹೌದು, ಈಗ ನಿಮ್ಗೆ ಏನೈತಲ್ಲ ಜಮೀನು, ಜಮೀನಲ್ಲಿ ಯಾವ ಬೆಳೆ ಬೆಳೆಯೋದಕ್ಕೆ ನೀವು ಒತ್ತು ಕೊಡ್ತೀರಾ ಜಾಸ್ತಿ? ಸರ್, ನಾನು ಜಾಸ್ತಿ ನನಗಿರೋವಂಥ ಜಮೀನಲ್ಲಿ ಈಗ ನಾನು ಮೊದಲೇ ಹೇಳಿದೆ, ನಾನು ನಿಮಗೆ ಸಾವಂತಿಗೆ ಹೂವು ಮತ್ತು ತರಕಾರಿ ಒಳಗೆ ಟೊಮೊಟೊ ಜಾಸ್ತಿ ಮಾಡ್ತೀನಿ. ಮೊದಲಿಗೆ ಹೀರೆ ಗಿಡ ಆಗ್ಲಿ ಗಿಡ ಎಲ್ಲ ರಿಚಾರ್ಜ್ ಮಾಡಿನು, ಬಟ್ ಈಗ ಅದನ್ನೆಲ್ಲ ಬಿಟ್ಟೆ. ಯಾಕಂದ್ರೆ ಲಾಭ ಇರಲಿಲ್ಲ ಅಂತನಾ? ಸರ್, ಲಾಭ ಇದೆ, ಬಟ್ ಪ್ರೋಸೆಸ್ ಜಾಸ್ತಿ ಇದೆ, ಲೇಬರ್ ವರ್ಕ್ ಜಾಸ್ತಿ ಬರುತ್ತೆ. ಯಾಕೆ ಅಂತಂದರೆ ದಿನ ಬಿಟ್ಟು ದಿನ ಅದು ಹಾರ್ವೆಸ್ಟಿಂಗ್ ಮಾಡಬೇಕು. ಆಮೇಲೆ
ಅದಕ್ಕೆ ಊಜಿ ಕಾಟ ಜಾಸ್ತಿ ಐತೆ, ಕೆಮಿಕಲ್ ಸಹ ಜಾಸ್ತಿ ಕೊಡಬೇಕಾಗ್ತದೆ. ಇದಕ್ಕೆ ಕೆಮಿಕಲ್ ಡೋಸೇಜು ಏನು ನಾವು ಹೆಚ್ಚಿಗೆ ಹೋಗಲ್ಲ. ಇದರಲ್ಲಿ ನಮ್ಮ ಒಂದು ಫಾರ್ಮರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ನಾನೊಂದು ಕೆಲವು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಆರ್ಗ್ಯಾನಿಕ್ಕೂ ಮಾಡ್ತೀವಿ ನಾವು, ಬರೀ ಕೆಮಿಕಲಲ್ಲೇ ಮಾಡಲ್ಲ. ಕೆಮಿಕಲ್ನ ಏನು ಹುಳ ಊಜಿ ಇಂಥದಕ್ಕೆ ಮಾತ್ರ ಮಾಡ್ತೀವಿ. ಮತ್ತು ಗಿಡ ಗ್ರೋತ್ಗಾಗಿರ್ಬೋದು, ಕಾಯಿ ಶೈನಿಂಗಿಗಾಗಿರ್ಬೋದು, ಈಲ್ಡ್ ಕಟ್ಟಕ್ಕಾಗಿರ್ಬೋದು, ಫಾರ್ಮರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತೀವಿ. ಆ ಪ್ರಾಡಕ್ಟ್ ಬಂದು ನಂಬರ್ 1 ಚೆನ್ನಾಗಿದೆ. ಹಂಗಾಗಿ ನಮ್ಮದು ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ಎಲ್ದಿ ಆಗಿತ್ತು, ಗಿಡ ಹುಟ್ಟಿದ ಮಗುವಿನಿಂದ ಮನುಷ್ಯ ಒಳ್ಳೆ ಆರೋಗ್ಯವಾಗಿರೋನು ಯಾವ ರೀತಿ ಅವನು ಇದ್ದು ಸಾಯ್ತಾನೋ ಆ ರೀತಿ ಒಳಗೆ ನಾವು ಸುಸಿ ನಾಟಿ ಮಾಡಿದಾಗಿಂದ ಎಲ್ದಿಯಾಗಿ ಗಿಡ ಇದ್ದಿದ್ದೇ ಆದರೆ ಮ್ಯಾಕ್ಸಿಮಮ್ 20 kg ಟೊಮೊಟೊ ಬರುತ್ತೆ ಸರ್. ನಿರೀಕ್ಷೆ ಮಾಡಿ ಮ್ಯಾಕ್ಸಿಮಮ್ 20 kg. ಈಗ ಹಾಗಾದ್ರೆ ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ ಸರ್? ನಮ್ದಿದೆ ಈಗ ಇಲ್ಲೊಂದು 1.5 ಎಕರೆಲಿದೆ, ಆ ಕಡೆ ಒಂದು 1.5 ಎಕರೆಲಿದೆ, ಒಂದು 3 ಎಕರೆಲಿದೆ, ಮೇಲ್ಗಡೆ ಒಂದು 1.5 ಎಕರೆ, 1.25 ಎಕರೆ ಬರುತ್ತೆ ಸರ್. ಟೋಟಲಿ ಒಂದು 4.5 ಎಕರೆನಲ್ಲಿ 4.5 ಎಕರೆಲಿ ಅದು ಸೆಕೆಂಡ್ ಬ್ಯಾಚು, ಇದು ಬಂದು ಒಂದೇ ಬ್ಯಾಚು. ಈಗ ಹಾರ್ವೆಸ್ಟ್ ಆಗ್ತಿದೆ ಇದು, ಬಟ್ ಅದು ಇನ್ನು ನ್ಯೂ ಪ್ಲಾಂಟ್. ಅದು ಈಗಿನ್ನ ಕಡ್ಡಿ ಆಗ್ತಾ ಇದ್ದೀವಿ, ದಾರ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಗಿಡ ಸರ್? ಎಷ್ಟು ಗಿಡ ಬರ್ತವೆ ಸರ್? ಸರ್ ಟೋಟಲ್ ಇದು 10,000 ಗಿಡ ಸರ್. 10,000 ನಾರು. 10,000. ಹೌದು ಸರ್. ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಸರ್ ಬರುತ್ತೆ 65ರಿಂದ 70 ದಿವಸದ ಬೆಳೆ ಸರ್ ಇದು. 70 ದಿವಸದ ಬೆಳೆ. ಹೆಲ್ದಿ ಆಗಿತ್ತು ಅಂದರೆ 60ರಿಂದ 65 ದಿವಸಕ್ಕೆ ಶಾಂಪಲ್ ಆಗುತ್ತೆ. ಸ್ವಲ್ಪ ಏರುಪೇರು ಪ್ರಕೃತಿಲಿ ಆಗಲೇ ಹೇಳ್ದಂಗೆ ನಿಮಗೆ ಮಳೆ ಬರೋದು ಮತ್ತು ಮಳೆ ಬರ್ದಲೇ ಇರೋದು ಈ ರೀತಿ ಆದಾಗ ಒಂದು 5ರಿಂದ 10 ದಿವಸ ವೇರಿಯೇಷನ್ ಆಗುತ್ತೆ. ಎಷ್ಟೋ ರೈತರುಗಳು ಸರ್ ಟೊಮೊಟೊ ಹಾಕಿರ್ತಾರೆ, ಹೌದು ಅಲ್ಲ ಇದು ಅದಕ್ಕೆ ಸರಿಯಾದ ಸೂಕ್ತವಾದಂತ ಬೆಲೆ ಸಿಗಲ್ಲ ಅಂತ ಅಂದ್ಬಿಟ್ಟು ರೋಡ್ಗೆ ಚೆಲ್ಲಿರೋದು ಕಣ್ಣಾರ ನಾವು ನೋಡಿರ್ತೀವಿ, ಮಾಧ್ಯಮಗಳಲ್ಲಿ ನೋಡಿರ್ತೀವಿ. ಹೌದು ಸರ್. ಅಂತ ರೈತರುಗಳು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಆ ರೈತರಿಗೆ ನಾನು ಹೇಳೋದು ಆಗ್ಲೇ ಹೇಳ್ದೆ ನಾನು ಅದನ್ನೇ, ಒಬ್ಬ ರೈತ ಯಾವುದೋ ಒಂದು ಸೀಸನಲ್ಲಿ ಮಾಡವನೆ ಅಂತಂದ್ರೆ ಅವ್ನಿಗೆ ಬೆಲೆ ಬಂದೈತೆ ಅಂತ ಅಂದರೆ ಅವ್ನಿಗೆ ಬೆಲೆ ಬಂತು ದುಡ್ಡಾಯಿತು ಅಂತ ಹೇಳ್ಬಿಟ್ಟು ಆ ಸೀಸನಲ್ಲಿ ಯಾವ ಸೀಸನಲ್ಲಿ ಒಂದು ಸೀಸನಲ್ಲೆಲ್ಲ ಮಾಡಿಬಿಡ್ರಿ. ದಯವಿಟ್ಟು ಮಾರ್ಚ್ ಏಪ್ರಿಲಲ್ಲಿ ಮಾಡಿ, ಅಂದರೆ ವಿರಳವಾಗಿ ಮಾಡಿರಿ. ಅತಿಯಾಗಿ ಮಾಡಿ ಅತಿ ಆಸೆಯಿಂದ ಕೈ ಸುಟ್ಕೋಬೇಡಿ, ವಿರಳವಾಗಿ ಮಾಡಿ, ಚೆನ್ನಾಗಿ ಮಾಡಿ. ಪ್ಲಾಂಟೇಶನ್ ಕಮ್ಮಿ ಇದ್ದಷ್ಟು ನಾವು ಗಮನ ಜಾಸ್ತಿ ಅದರಲ್ಲೇ ಕೊಡ್ತೀವಿ. ಹಂಗಾಗಿ ಅದಕ್ಕೆ ಹಾಕೋ ಗೊಬ್ಬರನ ಇದಕ್ಕೆ ಹಾಕಿ, ಅದಕ್ಕೆ ಕೊಡೋವಂಥ ಸ್ಪ್ರೇನ ಇದಕ್ಕೆ ಕೊಡಿ. ಈಗ 10,000 ನಾರು ನಾಟಿ ಮಾಡಿ ನಾವು ಅದಕ್ಕೆ ಸಾಕು ಸಾಲ್ದಂಗೆ ಊಟ ಹಾಕೋದ್ರ ಬದಲು 5,000 ನಾರು ನಾಟಿ ಮಾಡಿ ಅದೇ ಊಟನ ಇದಕ್ಕೆ ಹಾಕಿದ್ರೆ ಅಲ್ಲೇ ಇಳುವರಿ ಇಲ್ಲೇ ಇರುತ್ತೆ. ಬಟ್ ವರ್ಕ್ ಪರ್ಪಸ್ಸು ಬಂದು ನಮ್ಗೆ ಕಮ್ಮಿ ಆಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ಆದಾಯ ಜಾಸ್ತಿ ಇರುತ್ತೆ. ಸರ್, ಇರೋಂಥ ಜಮೀನಲ್ಲಿ ರೈತ ಮಿಶ್ರ ಬೆಳೆ ಬೆಳೆದ್ರೆ ಒಳ್ಳೇದಾ ಅಥವಾ ಯಾವ್ದನ್ನ ಒಂದು ಬೆಳೆ ಬೆಳೆದ್ರೆ ಒಳ್ಳೇದಾ? ಸರ್ ಇಲ್ಲ, ಮಿಶ್ರ ಬೆಳೆ ಬೆಳೆಯೋದು ಭಾಳ ಸೂಕ್ತ. ಅದು ಬಂದು ಪ್ರಗತಿಪರ ಅಂತ ಅಂದರೆ ನನಗೂ ಆ ಕಾನ್ಸೆಪ್ಟ್ ಆಸೆ ಇದೆ. ಬಟ್ಟು ನಾವು ಸ್ವಲ್ಪ ಅಡಿಕೆ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಅಡಿಕೆ ಮಾಡ್ತೀವಿ. ಅದ್ರ ಜೊತೆ ಒಳಗೆ ಸ್ವಲ್ಪ ನಾಟಿ ಕೋಳಿಗೆ ಪ್ಲಾನ್ ಮಾಡಿದ್ದೀವಿ, ಮತ್ತು ಹೈನುಗಾರಿಕೆಗೂ ಹಸು ಸಾಕಾಣಿಕೆಗೆ ಪ್ಲಾನ್ ಮಾಡಿದ್ದೀವಿ. ಶೆಡ್ ಕಾರ್ಯಕ್ರಮ ನಡೀತಾ ಐತೆ. ಆ ಶೆಡ್ ಫಿನಿಶಿಂಗ್ ಆದಮೇಲೆ ಇಲ್ಲೇ ನಾವು ಸ್ವಲ್ಪ ಹೌಸು ಮಾಡ್ಕೋಬೇಕು, ತೋಟದಲ್ಲಿ ಇಲ್ಲೇ ಉಳ್ಕೊಳ್ಳೋಂಗೆ ಮಾಡ್ಕೊತೀವಿ. ಆಮೇಲೆ ನೆಕ್ಸ್ಟು ಸರ್ ಅದು ಆ ಮಿಶ್ರ ಬೆಳೆ ಪದ್ಧತಿ ಇದೆಯಲ್ಲ, ಅದರಲ್ಲಿ ನೆಮ್ಮದಿ ಇದೆ. ಇದರಲ್ಲಿ ದುಡ್ಡಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಹಣ ಬರುತ್ತೆ, ಬಟ್ ನೆಮ್ಮದಿ ಇರಲ್ಲ. ಅದರಲ್ಲಿ ನೆಮ್ಮದಿ ಇರುತ್ತೆ ಅಂದರೆ ವರ್ಕ್ ಪರ್ಪಸ್ ಬಂದು ಕಮ್ಮಿ ಇರುತ್ತೆ. ಅಲ್ಲ ಸರ್, ನಾವ್ ಹೇಳ್ತಾ ಇರೋದು ಒಂದು ರೈತ ಮಿಶ್ರ ಬೆಳೆ ಹಾಕೊಂಡ್ರೆ ಒಂದ್ರಲ್ಲಿ ಸೋತ್ರು ಇನ್ನೊಂದ್ರಲ್ಲಿ ಗೆಲ್ಬೋದಲ್ಲ, ಅಥವಾ ಒಂದ್ ಬೆಳೆ ಕೈಗೆ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಬೆಳೆ ಕೈಗೆ ಬರ್ತದಲ್ಲ. ನೀವು ಹೇಳೋದ್ರಲ್ಲಿ ತರಕಾರಿ ಬೆಳೆನಲ್ಲಿ ಹೇಳ್ತೀರಾ ಅಥವಾ ದೀರ್ಘಾವಧಿ ಬೆಳೆನಲ್ಲಿ ಹೇಳ್ತೀರಾ? ಸರ್, ತರಕಾರಿ ಬೆಳೆನಲ್ಲಿ. ತರಕಾರಿ ಬೆಳೆನಲ್ಲಿ ನೀವು ಹೇಳಿದ್ದು ನನಗೆ ಅದು ಒಂದು 100% ಗುಡ್ ಕ್ವಶನ್ ಇದು ಸರ್. ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇಲ್ದಲೇ ನಾನು ಕೃಷಿ ಮಾಡಿ ಅಂತ ಆಗಲೇ ಹೇಳಿದೆ. ನಾವು ಇದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಅಂದರೆ ಈ ಮಂತಲ್ಲಿ ಮಾಡಿದ್ರೆ ನಮಗೆ ಆವ್ರೇಜ್ ಮಿನಿಮಮ್ ಬೆಲೆ ಸಿಗ್ತದೆ, ಲಾಸ್ ಆಗಲ್ಲ, ನಷ್ಟ ಅನ್ನೋದು ಕಾಣಲ್ಲ. ಹಂಗಾಗಿ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು ಇಲ್ಲಿ ವರ್ಕು ಬಂದು ಲೇಬರ್ ಸಮಸ್ಯೆ ಆಗಿರೋ ಉದ್ದೇಶ ನಾವು ಮಿಶ್ರ ಬೆಳೆ ಮಾಡಲ್ಲ. ಮಿಶ್ರ ಬೆಳೆ ಮೊದಲು ಮಾಡ್ತಿದ್ವಿ, ಎಲ್ಲ ಒಂದು 25 ಕುಂಟೆ, 1 ಎಕರೆ ಹಿಂಗೆ ಒಂದೊಂದು ತರಕಾರಿ, ಹೀರೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಮತ್ತು ಸೌತೆ ಗಿಡ ಆಗಿರ್ಬೋದು ಜಾಸ್ತಿ ಮಾಡ್ತಿದ್ವಿ. ಹೀರೆ ಗಿಡ, ಹಾಗಲ ಗಿಡನೇ ರಿಚಾಗಿ ಮಾಡ್ತಿದ್ವಿ ನಾವು. ಟೊಮೊಟೊ, ಸೌತೆ ಗಿಡ, ಹೀರೆ ಗಿಡ, ಹಾಗಲ ಗಿಡ ಜಾಸ್ತಿ ಮಾಡಿವು. ಬೀನ್ಸ್ ಎಲ್ಲ ಬಂದು ಅದಕ್ಕೆಲ್ಲ ಲೇಬರು ಸಿಕ್ಕಾಪಟ್ಟೆ ಕೇಳ್ತದೆ ಸರ್. ಬೀನ್ಸು ಪರವಾಗಿಲ್ಲ, ಒಳ್ಳೆ ಬೆಳೆನೇ. ಬಟ್ ಆದರೆ ನಾವೀಗ ಒಂದೇ ಬೆಳೆ ಲೇಕಪ್ಪ ಇದ್ದೀವಿ ಅಂತ ಅಂದರೆ ನಮಗೆ ಲೇಬರ್ ಆಗಿರ್ಬೋದು, ಒಂದು ಕೆಮಿಕಲ್ ಆಗಿರ್ಬೋದು, ಒಂದು ಸ್ಪ್ರೇಗೆ ಏನೇ ತಗೊಂಬರಲಿ ನಮಗೆ ಒಂದು ಇದಿರುತ್ತೆ. ಒಂದು ಏನು ಈಗ ಅದಕ್ಕೊಂದಷ್ಟು ತರ್ತೀವಿ, ಇದಕ್ಕೊಂದಷ್ಟು ತರ್ತೀವಿ, ಅದ್ರದ್ದು ಇದಕ್ಕಾಗಲ್ಲ, ಇದ್ರದ್ದು ಅದಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಬೆಳೆ ಫ್ಲಾಪ್ ಆಗ್ಬೋದು, ಅದು ಉಳಿತದೆ, ವೇಸ್ಟ್ ಆಗ್ತದೆ, ಆ ರೀತಿ ಎಲ್ಲ ಇರಲ್ಲ.
ಬಟ್ ಯಾವುದೋ ಒಂದು ಕೆಲಸಕ್ಕೆ ನಾವು ಒಂದೇ ಕೆಲಸದ ಮೇಲೆ ಒಂದೇ ಗುರಿಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಹಂಗಾಗಿ ಟೊಮೊಟೊ ಒಂದನ್ನ ಚಾಯ್ಸ್ ಮಾಡಿದ್ದೀವಿ. ಟೊಮೊಟೊ ಬೆಳೀತಾ ಇದ್ದೀವಿ ಸರ್. ಈಗ ಲಾಸ್ಟ್ ಇಯರ್ 2 years ಬ್ಯಾಕಿಂದಲೂ ಮಾಡ್ತಾಯಿದ್ದೀವಿ. ರಿಚ್ಚಾಗಿ ಮಾಡ್ತಾ ಇರೋದು. ಮೊದಲಿಗೆ ಸ್ವಲ್ಪ ನೀವು ಹೇಳ್ದಂಗೆ ಮಿಶ್ರ ಪ್ರಮಾಣದಲ್ಲಿ ಮಾಡಿವು. ಇತ್ತೀಚೆಗೆ ಒಂದು 2 year 3 year ಬ್ಯಾಕಿಂದ ಈಚೆಗೆ ಸ್ವಲ್ಪ ರಿಚ್ಚಾಗಿ ಮಾಡ್ತೀವಿ. ಬಟ್ ನಮಗೆ 3 year ಬ್ಯಾಕಿಂದಲೂ ಯಾವುದೇ ಕಾರಣಕ್ಕೂ ಬೆಲೆ ಮೋಸ ಆಗಿಲ್ಲ. ಒಳ್ಳೆ ಬೆಲೆ ಆಗಿದೆ, ಒಳ್ಳೆ ಆದಾಯನೂ ಆಗಿದೆ. ಸರ್ ಗೊಬ್ಬರ ಅಂತ ಬಂದರೆ ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ. ಕೊಟ್ಟಿಗೆ ಗೊಬ್ಬರಕ್ಕಿಂತ ಜಾಸ್ತಿ ನಾವು ಅತಿಯಾಗಿ ಕೋಳಿ ಗೊಬ್ಬರ ಹೊಡಿತೀವಿ ಸರ್. ಕೋಳಿ ಗೊಬ್ಬರ ಹೊಡಿತೀವಿ. ಫರ್ಟಿಲೈಸರ್ ಬಂದು ಊಟಕ್ಕೆ ಉಪ್ಪಿನಕಾಯಿ ಥರ ಬಳಸ್ತೀವಿ. ಫರ್ಟಿಲೈಸರ್ ಜಾಸ್ತಿ ಬಳಸಲ್ಲ. ಈಗ ಆಲ್ಮೋಸ್ಟ್ ನೀವು ರೈತನಾಗಿರೋದಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ? ಸರ್ ರೈತನಾಗಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಐತೆ ಸರ್. ಕಾರಣ ಯಾಕಪ್ಪ ಅಂತ ಅಂದರೆ ನಂದು ಆಂಬಿಷನ್ ಬಂದೆ ರೈತನಾಗಬೇಕು ಅನ್ನೋ ಒಂದು ಆಂಬಿಷನ್ನು. ನಂದು SSLC ಎಕ್ಸಾಮ್ ಮುಗಿದ ತಕ್ಷಣ ನನ್ನ ಯಾವುದೋ ಒಂದು ಕಾರ್ಖಾನೆಯಲ್ಲಿ ನಮ್ಮ ತಾಯಿ ತಂದೆ ಕೆಲಸಕ್ಕೆ ಹಾಕಿದ್ರು. ಬಟ್ ನನಗದು ಇಷ್ಟ ಆಗಲಿಲ್ಲ. ಆ ಕಾರ್ಖಾನೆ ಬಿಟ್ಟು ನಾನು ನೆಕ್ಸ್ಟ್ ಬಂದಿದ್ದೆ ಕೃಷಿ ಕಡೆ ಮುಖ ಮಾಡಿದೆ. ಕೃಷಿ ಕಡೆ ಮುಖ ಮಾಡಿದಾಗ ಇಲ್ಲಿ ನಮಗೆ ಬೇಕಾದಂಥ ಸವಲತ್ತುಗಳು ಇರಲಿಲ್ಲ. ಬಟ್ ಆದ್ರೂ ಆ ಸವಲತ್ತುಗಳನ್ನೆಲ್ಲ ನನ್ನ ಒಂದು ಸ್ವಉದ್ಯೋಗದಿಂದಲೇ ಮಾಡ್ಕೊಂಡೆ. ಅಂದರೆ ಸಣ್ಣ ಪುಟ್ಟ ಇಲ್ಲೇ ಕೆಲಸಗಳು ಮಾಡ್ಕೊಳೋದು, ಮಳೆ ಆಶ್ರಿತವಾಗಿ ಬೆಳೆ ಬೆಳೆಯೋದು. ನಂತರ ನಾವೇ ಬೋರ್ವೆಲ್ ಮಾಡ್ಕೊಂಡು, ನಮ್ಮ ತಾಯಿ ತಂದೆಗೂ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಅವರು ಅತಿ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಹಂಗಾಗಿ ನಾವೇ ಬೋರ್ವೆಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೃಷಿ ಕಡೆ ಮುಖ ಮಾಡಿದ್ವಿ ಸರ್. ಕೃಷಿ ಒಳಗೆ ಭಾಳ ನೆಮ್ಮದಿ ಇದೆ ಸರ್, ಹೆಮ್ಮೆ ಇದೆ. ಮತ್ತು ಕೆಲವು ರೈತರುಗಳೆಲ್ಲ ಹೇಳ್ತಾರೆ, ಅಯ್ಯೋ ಅದು ಮಾಡೋಕ್ಕಾಗಲ್ಲಪ್ಪ, ಇದು ಮಾಡಿದ್ರೆ ನಾನು ಲಾಸ್ ಆಗಿಬಿಟ್ಟೆ, ಅದಕ್ಕೆ ಊರು ಬಿಟ್ಬಿಟ್ಟೆ, ಅಥವಾ ಏನಾದರೂ ಈ ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟು ಬೇರೆ ಕಡೆ ಬೆಂಗಳೂರಿನಲ್ಲಿ ಯಾವುದಾನ ಒಂದು ಕೆಲಸ ಸೇರ್ಕೊಂಡ್ರೆ ಸಾಕು, ಅದ್ರ ಬರೋ ಸಂಬಳದಲ್ಲಿ ಜೀವನ ಮಾಡಿಸ್ಬೋದು ಅಂತಂತಾರಲ್ಲ. ಈ ಅಂಥದ್ರಲ್ಲಿ ನೀವು ಯಾವ ರೀತಿ ಪ್ರೇರಣೆ ಆಗ್ತೀರಾ ಅಂತ? ಸರ್ ನಾನು ನಮ್ಮ ರೈತರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಒಂದು ಹಿತಕರವಾದ ಮಾತು ಹೇಳ್ತೀನಿ. ಯಾರು ಸೋಮಾರಿಗಳಾಗಿರ್ತಾರೆ ನೋಡಿ, ಅವರು ಈ ಕೃಷಿನ ನಂಬಲ್ಲ. ಆಮೇಲೆ ಇನ್ನೊಬ್ಬರು ಯಾರು ಅದ್ರ ಬಗ್ಗೆ ಒಳಗೆ ಪೂರ್ಣಾನುಪೂರ್ಣವಾಗಿ ತಿಳ್ಕೊಂಡಿರಲ್ಲ ನೋಡಿ, ಅವರು ಸಹ ಕೃಷಿಲಿ ಜಾಸ್ತಿ ದಿವಸ ಉಳಿಯಲ್ಲ ಪಾಪ. ಯಾಕೆಂದ್ರೆ ಅವ್ರಿಗೇನು ಗೊತ್ತಿರಲ್ಲ, ಬಂದ್ಬಿಡ್ತಾರೆ. ಯಾರೋ ಮಾಡಿದ್ರು, ಯಾರೋ ನೋಡಿದ್ರು, ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾರೆ. ಯಾವುದೋ ಇನ್ವೆಸ್ಟ್ಮೆಂಟು ದುಡ್ಡುಗಳು ಇರ್ತದೆ ಅವ್ರ ಹತ್ರ. ಯಾವುದೋ ಈಗ ನಮ್ಮ ಹೇಳ್ಬೇಕು ಅಂತ ಅಂದರೆ ಒಳ್ಳೊಳ್ಳೆ ಗ್ರ್ಯಾಜುಯೇಷನ್ನು ಇವರೇ ಬರ್ತಾ ಇರೋದು, ಯೂತ್ಸ್ಗಳೇ ಬರ್ತಾ ಇರೋದು. ಏನು ಈ ಸಾಫ್ಟ್ವೇರು ಕಂಪ್ನಿ ವರ್ಕರ್ಸ್ಗಳಾಗಿರ್ಬೋದು, ದೊಡ್ಡ ಇಂಜಿನಿಯರ್ಗಳಾಗಿರ್ಬೋದು, ಇಂಥವ್ರು ಬರ್ತಾರೆ. ಬಟ್ ಅವ್ರಿಗೆ ಮಾಹಿತಿ ಅಂದರೆ ಪುಸ್ತಕದ ಬದನೆಕಾಯಿ ಅಂದರೆ ಅವರು ಪ್ರಾಕ್ಟಿಕಲಾಗಿ ಅನುಭವ ಗೊತ್ತಿರಲ್ಲ. ಯಾಕೆ ಅಂತ ಅಂದರೆ ಅವರು ಸ್ವಂತ ಮಾಡಿ ಅವರು ನೋಡಿದ್ದಿದ್ರೆ ಅದರಲ್ಲಿ ಏಳು ಬೀಳು ಮತ್ತು ಅದರಲ್ಲಿ ಏನಾಗಿದೆ ಏನು ಹೋಗಿದೆ ಅನ್ನೋದೆಲ್ಲ ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಗೊತ್ತಿರುತ್ತೆ. ಆ ಪುಸ್ತಕದ ಬದನೆಕಾಯಿ ತಿಳ್ಕೊಂಡು ಮಾಡೋಕ್ಕೆ ಹೋದರೆ ಕೆಲವೊಂದು ಟೈಮಲ್ಲಿ ಪ್ರಕೃತಿ ಅದನ್ನು ಸ್ಪಂದಿಸಲ್ಲ. ಆ ಟೈಮಲ್ಲಿ ಫೈಲ್ ಆಗ್ತಾರೆ. ಸರ್ ಎಷ್ಟೋ ಜನ ಸಾಫ್ಟ್ವೇರು, IT, BT ಇನ್ನಿತರ ಕೆಲಸದಲ್ಲಿ ಇರೋಂಥವ್ರೆ ಬಿಟ್ಟು ಈ ವ್ಯವಸಾಯದ ಕಡೆ ಮುಖ ಮಾಡಿ ಸರ್ ಇವತ್ತು ಲಕ್ಷ ಕೋಟಿಗಟ್ಟಲೆ ಮಾಡಿರೋಂಥ ಒಂದು ಉದಾಹರಣೆಗಳಿದಾವೆ. ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರ್ಬೇಕು, ಇಂಟ್ರೆಸ್ಟ್ ಜಾಸ್ತಿ ಇರ್ಬೇಕು ಸರ್. ಅದ್ರ ಆಳಕ್ಕೆ ಇಳಿಲೇಬೇಕು. ಅದರಲ್ಲಿ ಸೋಲೆಷ್ಟು ಸುಖ ಎಷ್ಟು ಅನ್ನೋದನ್ನ ಅವರು ಅರ್ತ್ಕೊಂಡಿರೋರು ಅವರು ರೆಗ್ಯುಲರ್ ಆಗಿ ಅವ್ರೆ. ಸರ್ ಇಲ್ಲಿ ದುಡ್ಡು ಮುಖ್ಯ ಆಗುತ್ತಾ ಅಥವಾ ಏನಾದರೂ ಇಲ್ಲ ಕಾನ್ಫಿಡೆನ್ಸ್ ಮುಖ್ಯ ಆಗುತ್ತಾ ಅಂತಂದ್ರೆ ಈ ಒಂದು ವ್ಯವಸಾಯ ಮಾಡಿ ನಾನು ಜಯಿಸ್ತೀನಿ, ಅದೇನೇ ಕಷ್ಟ ಬಂದ್ರೂ ಸರಿನೇ, ನಾನು ಇದ್ರಲ್ಲಿ ಮಾಡಿ ತೋರಿಸ್ಬಲ್ಲೆ ಅಂತ ಒಂದು ಮನಸ್ಥೈರ್ಯ ಇರ್ಬೇಕಾ ಅಂತ? ಆ ಗುಡ್ ಕ್ವಶನ್ ಸರ್ ಇದು. ಇಲ್ಲಿ ರೈತನಾಗಬೇಕು ಅಂತ ಅಂದರೆ ಫಸ್ಟು ಈ ಋಷಿಗೇನೆ ಕೃಷಿ ಅಂತೆ. ಅಂದರೆ ಋಷಿಗೆ ಗುರು ಕೃಷಿ ಅಂತೆ. ಋಷಿಗಳಿಗೆ ಯಾರು ಗುರು ಇಲ್ಲ, ಭಗವಂತನೇ ಗುರು. ಅಂಥವ್ರಿಗೆ ಕೃಷಿ ಗುರು ಅಂದರೆ ಇದರಲ್ಲಿ ಎಷ್ಟು ಕಷ್ಟ ಐತೆ ಅನ್ನೋದನ್ನ ಯೋಚನೆ ಮಾಡಿ. ಕಷ್ಟನೂ ಐತೆ, ಸುಖನೂ ಐತೆ. ಅದನ್ನು ನಾವೆರಡು ಸಮಭಾಗಿತ್ವವಾಗಿ ತಗೊಂಡು ಹೋಗ್ಬೇಕು. ಯಾಕೆ ಅಂತ ಅಂದರೆ ಯಾವುದೋ ಒಂದು ಬೆಳೆ ಫೇಲ್ ಆಗೋಯ್ತು, ಎಲ್ಲೋ ಕಂಡವ್ರ ಮನೇಲಿ ಸಾಲ ಮಾಡಿರ್ತೀವಿ, ಯಾರ ಹತ್ರನೋ ಬಡ್ಡಿಗೋ ಭಾಷೆಗೋ ಇಸ್ಕೊಂಬಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಲಾಸ್ ಆಗಿಬಿಡುತ್ತೆ. ಲಾಸ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಕೈ ಕೂರಬಾರ್ದು. ಮತ್ತು ಇನ್ನೊಂದು ಮರುಪ್ರಯತ್ನ ಪಡಬೇಕು. ಮರುಪ್ರಯತ್ನ ಪಟ್ಟು ಈ ಬೆಳೆ ಒಳಗೆ ಲಾಸ್ ಆಯಿತಾ, ಮತ್ತು ಇನ್ನೊಂದು ಯಾವುದೋ ನಾನು ಇಲ್ಲೇನೋ ಒಂದು ಎಡವಿದ್ದೀನಿ, ಏನೋ ಒಂದು ತಪ್ಪು ಮಾಡಿದ್ದೀನಿ, ಹಂಗಾಗಿ ನನಗೆ ಲಾಸ್ ಆಗೋದೆ. ಇದರಲ್ಲೇನು ಯಾವ ಟೈಮು ಮಾಡಬೇಕಾಗಿತ್ತೋ ಅದು ಮಾಡಲಿಲ್ವೋ, ಅಕಸ್ಮಾತ್ ಇಲ್ಲ ಓಲಿ ಯಾವ ಬೆಳೆ ಚಾಯ್ಸ್ ಮಾಡಬೇಕಾಗಿತ್ತೋ ಮಾಡಲಿಲ್ವೋ ಅನ್ನೋದನ್ನ ಫಸ್ಟು ಕೂಲಂಕುಷವಾಗಿ ತಿಳ್ಕೊಬೇಕು. ನಾವು ಕೂಲಂಕುಷವಾಗಿ ತಿಳ್ಕೊಂಡು ನಾವು ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಸೋಲಿಲ್ಲ ಸರ್. ಸೋಲು ಸಹಜ. ಪ್ರಥಮ ಬಾರಿ ಯಾವನು ಸೋಲ್ತಾನೆ ನೋಡಿ, ಅವ್ನು ನಿಜವಾಗ್ಲೂ ಕೊನೆ ಬಾರಿ ಗೆದ್ದೇ ಗೆಲ್ತಾನೆ. ಯಾಕೆ ಅಂದರೆ ಅದಕ್ಕೆ ಉದಾಹರಣೆ ನಾವೇ. ಸುಮಾರು ಸಲ ಸೋತಿದ್ದೀವಿ, ನಾವು ಸೋತಿಲ್ಲ ಅಂತ ಹೇಳ್ತಿಲ್ಲ. ಆ ಸೋಲು ನಮ್ಮ ಗೆಲುವಿಗೆ ಇವತ್ತು ಕಾರಣೀಭೂತವಾಗಿ ಒಂದು ಮೆಟ್ಲಾಗಿದೆ. ಹೌದು ಹೌದು ಹೌದು. ಅಂದರೆ ಅದಕ್ಕೆಲ್ಲ ಕಾರಣ ಅನುಭವ ಇಲ್ದರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಸರ್ ರೈತನಾಗಿ ಇರಬೇಕು ಅಂತ, ನಿಜವಾದ ರೈತನಾಗಿರ್ಬೇಕು ಅಂತಂದ್ರೆ ಇರೋ ಅಂತ ಒಂದು ಅರ್ಹತೆ ಏನು, ಮಾನದಂಡಗಳೇನು ಸರ್?
ಸರ್ ರೈತನಾಗಿರಬೇಕು ಅಂತ ಅಂದರೆ ಅರ್ಹತೆ ಆಗಲಿ ಮಾನದಂಡಗಳಾಗಲಿ ಯಾವುದೇ ಕಾರಣಕ್ಕೂ ರೈತನಿಗೆ ಅರ್ಹತೆ ಮತ್ತು ಮಾನದಂಡಗಳನ್ನ ನಾವು ಏರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭೂಮಿಯಷ್ಟೇ ಪವಿತ್ರನಾಗಿರಬೇಕು ರೈತ, ಭೂಮಿ ತಾಯಿಯಷ್ಟೇ ತಾಳ್ಮೆಯಿಂದಿರಬೇಕು ರೈತ. ಅವನಿಗೆ ಯಾವುದೇ ರೀತಿ ಮಾನದಂಡಗಳಾಗಲಿ ಈ ಅರ್ಹತೆಗಳನ್ನ ನಾವು ಯಾವುದೋ ಒಂದು ನೀವೀಗ ಆಗ್ಲಿಂದ ಹೇಳಿದ್ರೆ IT-BT ಕಂಪ್ನಿ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಇವರಾಗಿರ್ಬೋದು, ರಾಜಕೀಯದ ಒಂದು ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ನಾವು ಅರ್ಹತೆಗಳನ್ನ ಮತ್ತು ಈ ಮಾನದಂಡಗಳನ್ನ ನೇರ್ತೀವಿ ಅಷ್ಟೇನೆ. ರೈತ ಎಲ್ಲ ಮಾನದಂಡಗಳನ್ನು ಸಹ ಸಹಿಸ್ಕೊಂಡು ಅವನು ರೈತರ ಕೆಲಸದಲ್ಲಿ ನಿರತನಾಗಿರ್ತಾನೋ, ಅರ್ಹತೆಗೆ ಆಸೆ ಪಡೆದಲ್ಲೇ ರೈತನಾಗಿರ್ತಾನೋ ಅವನು ಉನ್ನತ ಕೃಷಿಕನಾಗ್ತಾನೆ ಸರ್. ಅಂದ್ರೆ ರೈತರ ಒಂದು ಉದ್ಯಮಕ್ಕೆ ಅಂತ ಬಂದಾಗ ರೈತನಿಗಿರ್ಬೇಕಾದ ಅರ್ಹತೆ ಅಂತಂದ್ರೆ ನಾನು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಅನ್ನ ನೀಡಬಲ್ಲೆ. ಸರ್ ಅದು ಗುಡ್ ಪಾಯಿಂಟ್, ಒಪ್ಕೊಳ್ತೀನಿ. ಅಂದರೆ ಅರ್ಹತೆ ಅಂದರೆ ಯೋಗ್ಯತೆ, ಅರ್ಹತೆ ಬಗ್ಗೆ ನೀವು ಕೇಳಿದಾಗ ನಾನು ಯೋಗ್ಯತೆ ಮತ್ತು ಮಾನದಂಡಗಳು ಅಂದರೆ ಅವನ ಮೇಲೆ ಏರ್ಬೇಕಾದಂಥ ಕೆಲವೊಂದು ನೀತಿ ನಿಯಮಗಳನ್ನ ನಾನು ಅದನ್ನು ಹೇಳಿದೆ. ಅಂದರೆ ಇದು ಈಗ ನೀವು ಹೇಳಿದ್ದು ಅರ್ಹತೆನೂ ಅಲ್ಲ ಮಾನದಂಡನೂ ಅಲ್ಲ, ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ಉತ್ಸಾಹ ಏನಿದೆ. ಈಗ ನೋಡಿ, ನಾನು ಒಬ್ಬ ರೈತ, ನನಗೆ ಲಾಭ ಎಷ್ಟಾಗಿದೆಯೋ ನಷ್ಟ ಎಷ್ಟಾಗಿದೆಯೋ ಅದನ್ನು ಲೆಕ್ಕ ಹರಿಸೋದು ಬೇಡ. ಈಗ ನಮ್ಮ ತೋಟದಲ್ಲಿ ಪ್ರತಿನಿತ್ಯ 5 ರಿಂದ 10 ಆಳು ಲೇಬರ್ ವರ್ಕ್ ಮಾಡ್ತಾರೆ. ಅಷ್ಟು ಜನಕ್ಕೆ ನಾನು ಊಟ ಕೊಟ್ಟೆ. ಒಬ್ಬ ಸಣ್ಣ ರೈತ, ನಾನು ಅತಿ ಸಣ್ಣವರಲ್ಲಿ ಅತಿ ಸಣ್ಣ ರೈತ. ನಾನು ಬೆಳೆಯುವಂಥ ಟೊಮೊಟೊ ಒಂದು ದಿನಕ್ಕೆ ದಿನಕ್ಕೆ ಮಿನಿಮಮ್ 3 ರಿಂದ 4 ಟನ್ನು, ಅಂದರೆ 3 ರಿಂದ 4 ಸಾವಿರ kg ಟೊಮೊಟೊ ಹೋಗ್ತಿದೆ. ಆ ಗ್ರೇಡಿಂಗ್ ಹಾಕಿರೋದು ಬಿಟ್ಟು ಫೈನ್ ಐಟಮ್ ಏನಂದರೆ 3 ರಿಂದ 4 ಸಾವಿರ ಐಟಮ್ ಹೋಗ್ತಿದೆ. ಆ 3 ರಿಂದ 4 ಸಾವಿರ ಐಟಮು 3 ರಿಂದ 4 ಸಾವಿರ ಜನದ್ದು ಊಟಕ್ಕೆ ಹಾಕ್ತಿದ್ದೀನಿ ಸರ್ ನಾನು. ಅಂದರೆ ನಂದೊಂದು ಕ್ವಶನ್ ಸರ್, ಈಗ ಇಲ್ಲಿ ರೈತ ಶ್ರೀಮಂತನೋ ಅಥವಾ ಉದ್ಯಮಿಗಳು ಅಂತ ಇರ್ತಾರಲ್ಲ ಅವ್ನು ಶ್ರೀಮಂತನೋ? ನಿಜವಾದ ಶ್ರೀಮಂತ ಅಂತ ಬಂದರೆ ನೀವು ಯಾರನ್ನ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಿಜವಾದ ಶ್ರೀಮಂತ ಬಂದು ರೈತನೇ. ಹೆಂಗೆ? ಸತ್ಯವಾದ ಶ್ರೀಮಂತ ರೈತನೇ ಸರ್. ಅವ್ನು ನೆಮ್ಮದಿಯಾಗಿರ್ತಾನೆ. ನೆಮ್ಮದಿ ಅನ್ನೋದಿರುತ್ತೆ. ಅವನ ಹತ್ರ ಹಣ ಇರಲ್ಲ ಅಷ್ಟೇ ಇರ್ಬೋದು, ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಮತ್ತು ಪ್ರಕೃತಿನಲ್ಲಿ ನಾವು ಯಾವ ರೀತಿ ಸಹಕರಿಸ್ಬೇಕು, ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋ ವಿನಯ ವಿಧೇಯತೆ ಪ್ರತಿಯೊಂದು ಆ ಭೂಮಿ ತಾಯಿ ಕಲಿಸಿರುತ್ತಾಳೆ ಸರ್. ರೈತನೇ ಶ್ರೀಮಂತ. ನಿತ್ಯ ದುಡ್ಡು ನೋಡ್ತಾನೆ, ಬಟ್ ಅವನ ಹತ್ರ ಗರ್ವ ಇರಲ್ಲ. ಯಾಕೆಂದ್ರೆ ಅವನ ಹತ್ರ ಹಣ ಉಳಿಯಲ್ಲ. ಯಾಕೆ ಉಳಿಯಲ್ಲ ಅಂದರೆ ಅವನು ಇಡೀ ವಿಶ್ವವನ್ನೇ ಸಾಕ್ತಾ ಇರ್ತಾನೆ ಸರ್. ಉದಾಹರಣೆಗೆ ನೋಡಿ, ಈ ಟಾರ್ಪಲಿಂದ ಹಿಡಿದು ಟ್ರ್ಯಾಕ್ಟರ್ನಿಂದ ಹಿಡಿದು ಡೀಸೆಲಿಂದ ಹಿಡಿದು 407 ಹಿಡಿದು ಲೇಬರಿಂದ ಹಿಡಿದು ಒಂದು ಕಡ್ಡಿಯಿಂದ ಹಿಡಿದು ಆ ವೈರಿಂದ ಹಿಡಿದು ದಾರದಿಂದ ಹಿಡಿದು ಪೈಪ್ನವನ ಅಂಗಡಿಯಿಂದ ಹಿಡಿದು ಮಲ್ಚಿಂಗ್ ಪೇಪರ್ನವನ ಅಂಗಡಿಯಿಂದ ಹಿಡಿದು ಟಾರ್ಪಲಿನ್ನೋನಿಂದ ಹಿಡಿದು ಪ್ರತಿಯೊಬ್ಬ ಕ್ರೇಟ್ನವನಿಂದ ಹಿಡಿದು ಪ್ರತಿಯೊಬ್ಬನಿಗೂ ಅನ್ನ ಹಾಕ್ತೀವಿ ಸರ್ ನಾವು. ಪ್ರತಿಯೊಬ್ಬನಿಗೂ ಉದ್ಯೋಗ ಕಲ್ಪಿಸ್ಕೊಡ್ತೀವಿ. ಹಂಗಾಗಿ ನಾವು ಸಾಹುಕಾರರು, ಅವರ ಸಾಹುಕಾರರು ಸರ್. ಮತ್ತು ಇದು ಈ ವಿಚಾರ ಇದೆಯಲ್ಲ, ಹೇಳ್ತಾರಲ್ಲ ರೈತ ಬರೀ ಅನ್ನದಾತ ಅಂತ ಹೇಳ್ತಾರ. ಅನ್ನದಾತ ಅಲ್ಲ, ಡಬಲ್ ನಿಜವಾದ ಅನ್ನದಾತ ಅಂತ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಸತ್ಯ. ಯಾಕೆಂದರೆ ಇಡೀ ಒಂದು ಜೀವನ ಜಗತ್ತು, ಆಮೇಲೆ ಎಲ್ಲ ವ್ಯವಹಾರಗಳಾಗಿರ್ಬೋದು, ಇನ್ನಿತರ ಯಾವುದೇ ವರ್ಕ್ ಆದರೂ ರೈತರ ಮೇಲೆ ನಿಂತೈತೆ. ಇಡೀ ಸರ್ಕಾರನೇ ರೈತರ ಮೇಲೆ ನಿಂತೈತೆ ಅಂದ್ರೆ ತಪ್ಪಾಗ್ಲಿಕ್ಕೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್, ಇದ್ರ ಬಗ್ಗೆ ತಾವು ಹೇಳೋದಾದರೆ ಸರ್ಕಾರನೇ ಅಲ್ಲ ಸರ್, ಇಡೀ ವಿಶ್ವನೇ ರೈತನ ಮೇಲೆ ಅವಲಂಬಿತವಾಗಿದೆ. ರೈತ ಯಾವತ್ತೂ ಇರಲ್ಲ ನೋಡಿ. ರೈತ ಯಾವತ್ತೂ ಬೆನ್ನು ಕೊಟ್ಟು ನನಗೆ ಕೃಷಿ ಸಾಕಾಯ್ತಪ್ಪ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾನೆ ನೋಡಿ, ಯಾವತ್ತೂ ವಿಶ್ವನೇ ನಶ್ವರ ಸರ್. ಅಂದರೆ ಒಬ್ಬ ರೈತ ಹೋದ್ರೆ ತೊಂದರೆ ಇಲ್ಲ. ಹೌದು. ಈಗ ಯಾರು ಬೆಳೆ ಬೆಳೀತಾರೋ, ನಮ್ಮ ದೇಶನ ಸಾಕ್ತಾವ್ರೋ ಸಲ್ತಾವ್ರೋ ಅಂತ ರೈತರುಗಳೆಲ್ಲ ಒಬ್ಬ ಅಂತ ತೀರ್ಮಾನ ಮಾಡಿ ಒಬ್ಬ ರೈತ ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ತಿಲ್ಲ ಸರ್. ಒಬ್ಬೊಬ್ಬ ರೈತನು ಈಗ ಒಂದು ಕಾಳು ತಗೊಂಡೋಗಿ ನಾನು ಹೊಲದಲ್ಲಿ ಹಾಕ್ತೀನಿ, ಆ ಒಂದು ಕಾಳು 100 ಕಾಳು ರಾಗಿ ಬಿತ್ತನೆ ನಾನು ಕೊಡುತ್ತೆ ಸರ್. ಒಬ್ಬ ರೈತನು ಸಹ ಹೋಗಬಾರ್ದು, ಒಕ್ಕಲು ಹೋಗಬಾರ್ದು. ಮುಖ್ಯವಾಗಿ ರೈತ ಉಳಿಬೇಕಿಲ್ಲಿ. ಪ್ರತಿಯೊಬ್ಬ ರೈತನೂ ಸಹ ಕಷ್ಟಪಟ್ಟು ಬೆವರನ್ನು ಇಳಿಸಿ, ಅಂದರೆ ಆ ಭೂಮಿ ತಾಯಿಗೆ ತನ್ನ ನೀರು ಕಟ್ತಾನೋ ಇಲ್ವೋ, ಬೋರ್ವೆಲ್ಲಿಂದ ನೀರು ಕಟ್ತಾನೋ ಇಲ್ವೋ, ಆ ಬೆವರನ್ನು ಸುರಿಸಿ ಆ ತಾಯಿ ಕುಡಿಸಿ ಬೆಳೆಯನ್ನು ಬೆಳೀತಾನೆ. ನೀವು ಸಾರ್ವಜನಿಕರಾದವರು ಆದಷ್ಟು ಈ ಕೆಲವೊಂದು ಮಾರುಕಟ್ಟೆಗಳನ್ನ ಬದಲಾವಣೆ ಮಾಡ್ಕೊಳೋದು ಭಾಳ ಸೂಕ್ತ. ಯಾಕೆ ಅಂತ ಅಂದರೆ ರೈತನಿಂದ ನೇರ ಮಾರಾಟ ಆಗಬೇಕು ಸರ್. ರೈತನಿಂದ ನೇರ ಮಾರಾಟ ಆಗಬೇಕು. ಕೆಲವೊಂದು ಮಾರುಕಟ್ಟೆಗಳು ಈ ಸರ್ಕಾರ ಏನಿದೆ, ಈ ನೇರ ಮಾರುಕಟ್ಟೆಗೆ ಆದಷ್ಟು ಒಂದು ಪ್ರೋತ್ಸಾಹ ಕೊಟ್ಟು
ರೈತನಿಗೆ ಸಹಕಾರ ಕೊಡ್ಬೇಕು ಸರ್. ರೈತರಿಗೆ ಹೆಣ್ಮಕ್ಳನ್ನ, ರೈತರ ಮಕ್ಕಳಿಗೆ ಹೆಣ್ಮಕ್ಳನ್ನ ಕೊಡಲ್ಲ, ಹೆಣ್ಗಳನ್ನ ಕೊಡಲ್ಲ ಸರ್. ಆದ್ರೆ ರೈತ ನೋಡಿದ್ರೆ ಶ್ರೀಮಂತ. ಈ ವಿಚಾರದಲ್ಲಿ ತಾವ್ ಹೇಳೋದಾದ್ರೆ ಸರ್ ಗುಡ್ ಪಾಯಿಂಟು. ಈಗ ನೋಡಿ, ನಾನು ದಾಡಿ ಬಿಟ್ಟಿದ್ದೀನಿ, ಸ್ವಲ್ಪ ಶರ್ಟ್ ಹರಿದೋಗಿದೆ, ಟವಲ್ ಹಾಕ್ಕೊಂಡಿದ್ದೀನಿ, ಶರ್ಟ್ ಎಲ್ಲ ಕೊಳೆ ಆಗಿದೆ. ನನ್ನ ಬಟ್ಟೆ ಕೊಳೆ ಆಗಿರ್ಬೋದು, ಮನ್ಸು ಕೊಳೆ ಆಗಿಲ್ಲ. ನೀವು ಒಳ್ಳೆ ಐರನ್ ಮಾಡಿರೋ ಡ್ರೆಸ್ ಹಾಕಿದ್ದೀರಾ, ಒಳ್ಳೆ ಟಿಪ್ ಟಾಪಾಗಿ ಇದ್ದೀರಾ. ಬಟ್ಟು ನಿಮ್ಮ ಜೇಬಲ್ಲಿ 10 ರೂಪಾಯಿ ಇದೆಯೋ ಅಲ್ಲಿ ಹೋಗುತ್ತಿಲ್ಲ, ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು. 10 ರೂಪಾಯಿ ಇದೆಯೋ ಅಲ್ಲಿ ಹೋಗುತ್ತಿಲ್ಲ. ಬಟ್ ನನ್ನ ಜೇಬಲ್ಲಿ ಕೆಲವೊಂದು ಟೈಮಲ್ಲಿ ಲಕ್ಷ ದುಡ್ಡು ಇರುತ್ತೆ ಸರ್. ಇದು ಹಂಗಾರೆ ರೈತನ ತಾಕತ್ತು. ರೈತನ ತಾಕತ್ತು ಇದು ಸರ್. ಬೆಳೆನೂ ಬೆಳಿತಾನೆ, ಹೌದು, ಇಡೀ ದೇಶಕ್ಕೆ ಅನ್ನನೂ ನೀಡ್ತಾನೆ. ಹೌದು. ಆದ್ರೆ ಇವತ್ತಿದ್ದ ರೇಟು, ಭೂಮಿ ರೇಟು ಇನ್ನು 5 ವರ್ಷ ಬಿಟ್ಬಿಟ್ರೆ ಅದು ದುಪ್ಪಟ್ಟಾಗಿರ್ತದೆ. ಅದು ಮತ್ತೆ ಯಾರು ಶ್ರೀಮಂತರು? ರೈತನೇ ಸರ್. ಈಗಿನ ಸಮಾಜದ ಆದಷ್ಟು ಹೆಣ್ಣು ಮಕ್ಕಳಿಗೆ ನಾನು ಈ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಎಲ್ಲ ಎಜುಕೇಟೆಡ್ ಪರ್ಸನ್ನೇನೆ, ಎಲ್ಲ ವಿದ್ಯಾವಂತ ಮಕ್ಕಳೇನೆ. ಆದಷ್ಟು ನಿಮ್ಮ ಜೀವನನ ನಿಮ್ಮ ಕೈಯಲ್ಲಿ ಇರುತ್ತಮ್ಮ. ನೀವು ದಯವಿಟ್ಟು ರೈತರ ಮಕ್ಕಳನ್ನ ಚೂಸ್ ಮಾಡಿ ಮದುವೆ ಆಗಿ, ತೊಂದರೆ ಇಲ್ಲ. ನಿಮ್ಮ ಒಂದು ಏನು ಆಸೆ ಆಕಾಂಕ್ಷೆಗಳು ಇರುತ್ತೆ ಅದೆಲ್ಲ ಪ್ರತಿಯೊಂದು ಈಡೇರಿಸೋವಂಥ ತಾಕತ್ತು ಸಹ ರೈತನಿಗಿದೆ, ಇಲ್ಲ ಅಂತ ತಿಳ್ಕೊಂಬೇಡಿ. ರೈತ ಮನಸ್ಸು ಮಾಡಿರೋ ಕೆಲವೊಂದು ಯೂಟ್ಯೂಬಲ್ಲಿ ನೀವೇ ನೋಡ್ತಿರ್ತೀರ, ಓನಾಗಿ ಹೆಲಿಕಾಪ್ಟರ್ ತಗೊಂಡಿದ್ದಾನೆ, ದೊಡ್ಡ ಕಾರ್ಗಳ್ನು ತಗೊಂಡಿದ್ದಾನೆ. ಹಾಗೆ ಎಲ್ಲ ಆಸೆಗಳ್ನು ಈಡೇರಿಸೋವಂಥ ಒಂದು ಶಕ್ತಿ ರೈತನಲ್ಲಿದೆ. ಹಂಗಾಗಿ ದಯವಿಟ್ಟು ರೈತರ ಮಕ್ಕಳನ್ನು ಮದುವೆ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ನಿಮ್ಮ ಸಂತತಿ ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಕೊನೆಗೆ ರೈತನೇ ಒಂದು ಕಾರಣೀಭೂತನಾಗ್ತಾನೆ. ಈ ಸಾಫ್ಟ್ವೇರ್ ಕಂಪ್ನಿ, IT-BT ಕಂಪ್ನಿನೇ ಮುಚ್ಚೋಯ್ತು. ಮೊನ್ನೆ ಕೊರೋನಾದಲ್ಲಿ ಸುಮಾರು 2 ಇಯರ್ಸು 3 ಇಯರ್ಸು ಬಂದು ಎಲ್ಲ ಇಲ್ಲಿ ಸೆಟ್ಲ್ ಆದವರು ಅಗ್ರಿಕಲ್ಚರಲ್ಲೇ ಡಿಪೆಂಡಬಲ್ ಆಗೋದ್ರು. ಎಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಅವನು ಲಕ್ಷ ತಾಣ್ತಿದ್ದವನು ಅವತ್ತು ಭಿಕ್ಷುಕ ಆಗೋದ್ನಲ್ಲ ಸರ್. ಅವ್ರ ಬಗ್ಗೆ ನಾನು ಚೀಫಾಗಿ ಮಾತಾಡ್ತಿಲ್ಲ, ಅಲ್ಲ ರಿಯಾಲಿಟಿ ಮಾತಾಡ್ತಾ ಇದ್ದೀನಿ. ಸತ್ಯವಾದ ಮಾತು ಮಾತಾಡ್ತಾ ಬಗ್ಗೆನೂ ನಾನು ಚೀಫಾಗಿ ಮಾತಾಡ್ತಾ ಇಲ್ಲ ಇಲ್ಲಿ. ಯಾಕೆ ಅಂತ ಅಂದರೆ ಮೊದಲಿಗೆ ಹಿರಿಯರು ಒಂದು ಮನೆಗೆ ಹೋಗಿ ಒಂದು ಹೆಣ್ಣು ಕೊಡಬೇಕು ಅಂತ ಅಂದರೆ ಅವ್ರ ಮನೆಯಲ್ಲಿ ಹಸು ಎಷ್ಟಿದೆ, ತಿಪ್ಪೆಲ್ ಸಗಣಿ ಎಷ್ಟಿದೆ, ಮೆದೆ ಎಷ್ಟಿದೆ, ಹುಲ್ಲು ಅಂದರೆ ಹುಲ್ಲು ಮೆದಲ್ಲಿ ಹುಲ್ಲು ಎಷ್ಟಿದೆ, ರಾಸುಗಳು ನೋಡ್ತಿದ್ರಂತೆ. ಅಂದರೆ ಅವರು ದೊಡ್ಡ ಸಂಸಾರಿಕರ, ಜಮೀನ್ದಾರರ, ಅಂದರೆ ಒಳ್ಳೆ ಕುಟುಂಬಸ್ಥರ ಅನ್ನೋದನ್ನ ನೋಡಿ ಆಯ್ಕೆ ಮಾಡಿ ಹೆಣ್ಣು ಕೊಡ್ತಿದ್ರಂತೆ. ಅದಕ್ಕೊಂದು ಗಾದೆ ಮಾತು ಐತೆ, ಗುಣ ನೋಡಿ ಹೆಣ್ತಾಂಬ, ಏನೋ ನೋಡಿ ಇದನ್ನು ಹಸು ಕಟ್ಟು ಅಂತ ಹೇಳ್ಬಿಟ್ಟು ಒಂದು ಗಾದೆ ಮಾತು ಇದೆ. ಹಾಗೆ ರೈತ ಯಾವುದೇ ಕಾರಣಕ್ಕೂ ಬಡವನಲ್ಲ ಸರ್. ಸರ್ ಹಾಗಾದರೆ ಈ ವರ್ಷದಲ್ಲಿ ನೀವು ಟೊಮೊಟೊ ಬೆಳೆಯಿಂದ ಎಷ್ಟು ಲಾಭ ಗಳಿಸಿದ್ರ? ಸರ್ ಲಾಭ ಗಳಿಸಿರೋದು ನಾವು ಇಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೇಳಲ್ಲ, ಡ್ಯಾಮೇಜ್ ಹೇಳಲ್ಲ, ಲಕ್ಷಗಟ್ಟಲೆ ಮಾಡ್ತೀವಿ ಸರ್. ಒಂದು ಖುಷಿ ಇದೆ. ಹೌದು, ಖುಷಿ ಇದೆ. ಓಕೆ ಸರ್, ಒಳ್ಳೆ ದುಡ್ಡೇ ಮಾಡ್ತಿದ್ದೀವಿ, ದುಡ್ಡು ದುಡ್ದಿದ್ದೀವಿ, ಕಳೆದಿದ್ದೀವಿ, ಖರ್ಚು ಮಾಡಿದ್ದೀವಿ. ಅಂದರೆ ಖರ್ಚು ಮಾಡಿದ್ದೀವಿ ಅಂತ ಅಂದರೆ ವೃಥಾ ಖರ್ಚೇನು ಮಾಡಲ್ಲ ನಾವು. ಅಂದರೆ ದಿನ ತಾಳಗೆ ಅನ್ನ ಕೊಡ್ತೀವಿ. ಪ್ರತಿಯೊಂದು ಆಗ್ಲಿಂದ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಪ್ರತಿಯೊಬ್ಬರಿಗೂ ನಾವು ಬಿಸ್ನೆಸ್ ಕೊಡ್ತಾಯಿದ್ದೀವಿ. ಒಂದು ಗೊಬ್ಬರದ ಅಂಗಡಿಯಿಂದ ಹಿಡಿದು, ಒಂದು ದಾರದ ಅಂಗಡಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಕೊಡ್ತಾಯಿದ್ದೀವಿ. ಅಂದರೆ ಲಾಭ ನಷ್ಟ ಅದು ಸಹಜ. ಲಾಭ ಇದೆ, ಲಾಭ ಇಲ್ಲದಲೇ ಯಾರೂ ಇಲ್ಲಿ ಮಣ್ಕೇರ್ಕೊಂಡು ಕೂತ್ಕೊಳ್ಳಲ್ಲ ಸರ್. ಸರ್ ನೀವು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಾ ಅಂತ? ಸರ್ ವರ್ಷಕ್ಕೆ ನಾವು ಮೊದಲಿಗೆ 2 ರಿಂದ 3 ಬೆಳೆ ಮಾಡ್ತಿದ್ವಿ, ಕಿರು ಬೆಳೆಗಳು ಮಾಡ್ತಿದ್ವಿ. ಈಗ ಸ್ವಲ್ಪ ಲಾಂಗ್ ಟರ್ಮ್ ಬೆಳೆಗಳು ಆದೇಸೆ 2 ಬೆಳೆ ಮಾಡ್ತೀನಿ ಸರ್. ಟೊಮೊಟೊ ಮಾಡ್ತೀನಿ, ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಮತ್ತೆ ಕಿರು ಬೆಳೆ ಮಾಡ್ಕೊತೀನಿ. ಬೀನ್ಸ್ ಆಗಿರ್ಬೋದು, ಅಥವಾ ಅವರೆ ಆಗಿರ್ಬೋದು, ಸೌತೆ ಆಗಿರ್ಬೋದು, ಇಂಥದ್ದನ್ನ ಮರುಬೆಳೆ ಹಾಕಿ ಮಾಡ್ಕೊತೀನಿ. ನೆಕ್ಸ್ಟು ನಾವು ಗೊಬ್ಬರ ಹೊಡೆದು ಮತ್ತು ಈ ಪೇಪರ್ನೆಲ್ಲ ರಿಮೂವ್ ಮಾಡಿ ಆಚೆ ಹಾಕಿ ಭೂಮಿಗೆ ಗೊಬ್ಬರ ಹೊಡೆದು ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡ್ಕೊತೀವಿ. ಭೂಮಿ ಸಿದ್ಧತೆ ಮಾಡ್ಕೊಂಡು ನೆಕ್ಸ್ಟು ಟೊಮೊಟೊಗೆ ಪ್ರಿಪ್ರೇಷನ್, ಅಥವಾ ಸಾವಂತಿಗೆ ಸೆಂಟೆಲ್ಲೋ ಆಗಿರ್ಬೋದು, ಹೂ ಕೃಷಿಗೆ ಹೋದರೆ, ಪುಷ್ಪ ಕೃಷಿಗೆ ಹೋದರೆ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತೀವಿ ಸರ್. ಸರ್ ಈಗ ಟೊಮೊಟೊ ಹಾಕಿ ಅದು ತೆರವುಗೊಳಿಸ್ತೀರಾ ಅಂತ ತಿಳ್ಕೊಳ್ಳಿ. ಹೌದು. ಮತ್ತೆ ಅದೇ ಜಾಗಕ್ಕೆ ಟೊಮೊಟೊ ಹಾಕ್ತೀರಾ ಇಲ್ಲ ಬೇರೆ ಬೆಳೆ ಹಾಕ್ತೀರಾ? ಸರ್ ಇಲ್ಲ ಸರ್, ಆ ತಪ್ಪು ಮಾಡಲ್ಲ. ಅದೇ ಜಾಗಕ್ಕೆ ಹಾಕಿದ್ರು ಬರಲ್ಲ ಅಂತ ಹೇಳ್ತಿಲ್ಲ. ಬಟ್ ಭೂಮಿ ಅದಕ್ಕೆ ತಯಾರಾಗಿದೆಯಾ ಫಸ್ಟು ನಾವು ಚೆಕ್ ಮಾಡಬೇಕು. ನೋಡಿ ಭೂಮಿ ತಯಾರಾಗಿದೆಯಾ ಅಲ್ವ ಅನ್ನೋದಕ್ಕೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ಲು ಕೊಟ್ಟಿಗೆ ಗೊಬ್ಬರ ಹೊಡೆದು ಪ್ರಕೃತಿ ಸಹಕರಿಸ್ಬೇಕು ಅಂತ ನಾನು ನಿಮ್ಗಾಗಲೇ ಒಂದು ಮಾತು ಹೇಳಿದೆ ನೋಡಿ. ಅದಕ್ಕೂ ಇದೇ ನಾವು ಶ್ರಮ ಪಟ್ಟಿದ್ದು, ಇದೇ ಎಫರ್ಟೇ ಹಾಕಿದ್ದು. ಬಟ್ ಅದಕ್ಕೆ ಪ್ರಕೃತಿ ಸಹಕರಿಸಲಿಲ್ಲ. ಆ ಬ್ಯಾಚು ಸ್ವಲ್ಪ ಡಲ್ಲೇನೆ ಗಿಡ. ಬಟ್ ಅದೇ ಇದು ಸೆಕೆಂಡ್ ಬ್ಯಾಚ್ ಮಾಡಿರೋದು ನೋಡ್ರಿ ಯಾವ ರೀತಿ ಇದೆ. ಒಂದು ಸ್ಟಮ್ ಆಗಿರ್ಬೋದು, ಮತ್ತು ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು, ಮತ್ತು ಈಲ್ಡ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ನೋಡಿ. ಇದರಲ್ಲಿ ಒಂದು ಹೂವು ಕೂಡ ಡ್ರಾಪ್ ಆಗಿಲ್ಲ.
ಇದಕ್ಕಿನ್ನ ಕಡ್ಡಿ ಹಾಕಿಲ್ಲ ನಾವು, ಒಂದು ಹೂವು ಕೂಡ ಡ್ರಾಪ್ ಆಗಿಲ್ಲ. ಅಂದರೆ ಪ್ರಕೃತಿ ಸಹಕರಿಸ್ತು ನಮಗೆ. ಹಾಕಿರೋ ಗೊಬ್ಬರಕ್ಕೆ, ಮಾಡಿರೋ ಬೇಸಾಯಕ್ಕೆ, ನಾವು ಪಟ್ಟಿರೋ ಶ್ರಮಕ್ಕೆ ಪ್ರಕೃತಿ ಸಹಕರಿಸ್ತು. ಪ್ರಕೃತಿ ಸಹಕರಿಸಿದ್ದಕ್ಕೆ ಇವತ್ತು ಇಷ್ಟು ಒಂದು ಉತ್ಕೃಷ್ಟವಾಗಿ ಇದು ವೆರೈಟಿ ಬಂದು ಹೊಸ ವೆರೈಟಿ ಸರ್. ಅದು ಸಾಹೋ, ಇದು ಈಸಾ ಜೈಹೋ ಅಂತ ಹೇಳ್ಬಿಟ್ಟು ಹೊಸ ವೆರೈಟಿ. ಇದ್ರ ಬಗ್ಗೆ ಒಳಗೆ ನಾನು ಸುಮಾರು ಕೇಳಿದೆ, ಸುಮಾರು ರೈತರು ಬೆಳೆದಿರೋದನ್ನು ಅಬ್ಸರ್ವೇಷನ್ ಮಾಡಿದೆ. ಇಳುವರಿ ತುಂಬ ಇದೆ, ಸಾಹೋಗಿನ ಇಳುವರಿ ತುಂಬ ಇದೆ. ಮತ್ತು ಕಾಯಿ ಕಲರ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು, ಸಾಹೋನ ಸೈಡ್ ಹೊಡೆಯೋ ಮಟ್ಟಕ್ಕೆ ಇಲ್ಲ ಅಂತಂದ್ರೂ ಸಾಹೋಗಿ ಈಕ್ವಾಲಿಟಿ ಆಗಂತೂ ನಿಲ್ಲುತ್ತೆ. ಇದು ಕಾಯಿ ಸ್ಟ್ರೆಂತ್ ಆಗಿರುತ್ತೆ. ಹಂಗಾಗಿ ಈ ಬಾರಿ ನಾನು ಇದನ್ನ ಹೊಸ ವೆರೈಟಿನ ಟ್ರೈ ಮಾಡಿದ್ದೀನಿ ಸರ್. ಸರ್ ತುಂಬ ಚೆನ್ನಾಗಿದೆ. ಇದಕ್ಕೆ ನೀರು ಅಂತ ಬಂದರೆ ಯಾವ ರೀತಿ ಕೊಡ್ತೀರಾ ಸರ್? ಮೈನು ಬೆಸ್ಟು ನೀವು ಒಂದು ಕ್ವಶನ್ ಕೇಳಿದ್ರಿ. ನೀರು ಅಂತ ಅಂದರೆ ಇದಕ್ಕೆ ಅತಿಯಾಗಿ ನೀರು ಕೊಡಬಾರ್ದು, ಅತಿ ಒಣಗಲೂಬಾರ್ದು. ಅಂದರೆ ಒಂದು ಮ್ಯಾಕ್ಸಿಮಮ್ ನೋಡ್ಕೊಬೇಕು. ರೈತನಿಗೆ ನಾವೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಒಬ್ಬ ಒಳ್ಳೆ ರೈತನಿಗೆ ಯಾರಿಗೂ ಏನು ಹೇಳ್ಕೊಡೋವಂಥ ಅವಶ್ಯಕತೆ ಇರಲ್ಲ. ಯಾಕೆಂದರೆ ತಾಯಿ ಮಕ್ಕಳನ್ನು ಶುಶ್ರೂಷೆ ಮಾಡ್ದಂಗೆ ರೈತ, ಪ್ರತಿಯೊಬ್ಬ ರೈತನೂ ಸಹ ತನ್ನ ಬೆಳೆನ ಶುಶ್ರೂಷೆ ಮಾಡ್ತಾನೆ. ಅಂದರೆ ಅದಕ್ಕೆ ಏನು ಬೇಕು ಏನು ಬೇಡ ಅನ್ನೋದು ಅವನು ಬೆಳಗ್ಗೆ ಎದ್ದು ಮಾರ್ನಿಂಗಲ್ಲಾಗಿರ್ಬೋದು, ಈವ್ನಿಂಗಲ್ಲಾಗಿರ್ಬೋದು, ಫಸ್ಟು ಯಾವುದೇ ವ್ಯಕ್ತಿ ಆಗಿರಲಿ ತನ್ನ ಒಂದು ರೈತಾಪಿ ಒಂದು ಜೀವನದಲ್ಲಿ ಅವ್ನು IT-BT ಕಂಪ್ನಿಯವನಾಗಿರ್ಬೋದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಯಾವುದೋ ನಾವು ಲೇಬರ್ ಮೇಲೆ ಡಿಪೆಂಡಬಲ್ ಆಗಬಾರ್ದು. ನಾವು ತೋಟ ಅಂತ ಮಾಡಿದ ಮೇಲೆ ಫಸ್ಟು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು, ದಿನಕ್ಕೊಂದು ಬಾರಿ ತೋಟನ ನಮ್ಮ ಪ್ಲಾಂಟ್ ಎಷ್ಟಿದೆ, ಏನೇನು ಬೆಳೆ ಮಾಡಿರ್ತೀವಿ ಅದನ್ನು ಫುಲ್ಲು ಆಲ್ಮೋಸ್ಟ್ ಆಲು ಒಂದು ರೌಂಡು ತಾರಾಡಿ ನೋಡಬೇಕು. ಯಾಕೆ ಅಂತ ಅಂದರೆ ಅದ್ರ ವೇರಿಯೇಷನ್ಗಳು ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೇನು ಸಾಲದು, ಏನು ಸಾಕಾಗಿಲ್ಲ, ಮತ್ತು ಏನು ವೈರಸ್ ಬಂದಿದೆಯಾ ಅಥವಾ ರೋಗ ಬರ್ತಾ ಇದೆಯಾ, ಅಟ್ಯಾಕ್ ಆಗ್ತಿದೆಯಾ, ಅಥವಾ ಥ್ರಿಪ್ಸ್ ಜಾಸ್ತಿ ಆಗಿದೆಯಾ, ಮೈಟ್ಸ್ ಜಾಸ್ತಿ ಆಗಿದೆಯಾ, ಮತ್ತು ಈ ಕೆಲವೊಂದು ಸೊಳ್ಳೆಗಳು ಜಾಸ್ತಿ ಆಗಿದೆಯಾ ಅನ್ನೋದೆಲ್ಲ ನಮ್ಮ ಒಂದು ಗಮನಾರ್ಹಕ್ಕೆ ಬರುತ್ತೆ. ಹಂಗಾಗಿ ನಾವು ಯಾವುದೇ ಒಂದು ಕೆಮಿಕಲ್ ಡೋಸ್ ಮಾಡಬೇಕಾಗಲಿ ಅಥವಾ ಇನ್ನೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಅದಕ್ಕೆ ಇದನ್ನು ಫೀಡ್ ಮಾಡಬೇಕಾಗಲಿ ನಮ್ಮ ಗಮನಕ್ಕೆ ಬರುತ್ತೆ. ಗಮನ ವಹಿಸಿ ಮಾಡಿದ್ದೆ ಆದರೆ ನೋಡಿ ಸರ್, ಯಾವುದೇ ಕಾರಣಕ್ಕೂ ರೈತನಿಗೆ ಸೋಲಿಲ್ಲ. ನೋಡಿ ಇದು ಎಷ್ಟು ಉತ್ಕೃಷ್ಟವಾಗಿದೆ ಅಂದರೆ ಪ್ರತಿಯೊಂದು ಗಿಡದಲ್ಲೂ ಸುಮಾರು ಒಂದು 14ರಿಂದ 15 ಸ್ಟಮ್ ಇದೆ ಸರ್. ಎಣಿಸ್ಕೊಂಬಿಡಿ, 14ರಿಂದ 15 ಗೊತ್ತಾಗ್ತಾ ಇದೆ, ಇಲ್ಲೇ ಗೊತ್ತಾಗ್ತಾ ಇದೆ. ಹೌದು, ಆ 14ರಿಂದ 15 ಸ್ಟಮ್ ಅಷ್ಟೇ ಅಲ್ಲ, ಮತ್ತೆ ನೋಡ್ರಿ ಇದರಲ್ಲಿ ಪ್ರತಿಯೊಂದರಲ್ಲೂ 2ರಿಂದ 3 ಲಾಕ್ ಓಪನ್ ಆಗುತ್ತೆ. ಅಂದ್ರೆ ಗಿಡ ಇದು ಈ ಸರಿ ವೆರೈಟಿನೂ ಚೇಂಜ್ ಮಾಡ್ತಾ ಇದ್ದೀವಿ. ವಿಶಾಲ ಆಗ್ತಾ ಇದೆ ಗಿಡ. ಹೌದು, ವಿಶಾಲವಾಗಿ ಬರುತ್ತೆ. ಅಂದ್ರೆ ಕೋಲಾರ CMR ಒಂದು ಹೆಸರಾಂತ ಮಾರ್ಕೆಟ್ ಒಬ್ಬ ಓನರ್ ಆದಂಥ CMR ಮಂಡಿ ಹರೀಶಣ್ಣ ಅವರು ಬೆಳೆದಿದ್ದಾರೆ. ಅಂದರೆ ಅವರು 146 ಎಕರೆ ಒಳಗೆ ಮಾಡಿದ್ದಾರೆ. ಬಟ್ ನಾವು ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಸಣ್ಣ ರೈತರು, ಸಣ್ಣದಾಗೆ ಮಾಡಿದ್ದೀವಿ. ಮುಚ್ಚಿಟ್ಟುವಾಗ ಆ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸರ್. ಡಬಲ್ ಸೈಡು ಕಡ್ಡಿ ಹಾಕಿ ನೀಟಾಗಿ ಆ ಕಡೆನೇ ಒಂದು ಪೋರ್ಷನ್ ಕಟ್ಟಬೇಕು, ಈ ಕಡೆನೇ ಒಂದು ಪೋರ್ಷನ್ ದಾರ ಕಟ್ಟಬೇಕು. ಗಿಡಕ್ಕೆ ಗಾಳಿ ಬೆಳಕಾಗಿರ್ಬೋದು, ಪ್ರತಿಯೊಂದು ಸೂರ್ಯನ ಒಂದು ಶಾಖ ಆಗಿರ್ಬೋದು ನೀಟಾಗಿ ಬೀಳಬೇಕು. ಹೂವು ಡ್ರಾಪ್ಸ್ ಆಗಲ್ಲ, ಆವಾಗ ಯಥೇಚ್ಛವಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ನಾನು ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದೀನಿ ಸರ್, ಅನುಸರಿಸ್ತಾ ಇದ್ದೀನಿ ಸರ್. ಈ ತಳಿಯ ಬೆಳೆಯನ್ನು ಬೆಳೆಯೋದಕ್ಕೆ ರೈತರಿಗೆ ಯಾಕೆಂತಂದ್ರೆ ನೀರಿನ ಅಭಾವ ಜಾಸ್ತಿ ಕಾಡಲ್ಲ ಇದು, ಆಮೇಲೆ ನೀರು ಜಾಸ್ತಿ ಬೇಕಾಗಲ್ಲ, ಕಮ್ಮಿನೂ ಬೇಕಾಗಲ್ಲ ಅಂತ ಹೇಳಿದ್ರಲ್ಲ, ಇದನ್ನ ರೈತರುಗಳು ಅಳವಡಿಸ್ಕೊಬೋದಾ ಅಂತ? ಅಳವಡಿಸ್ಕೊಬೋದು ಸರ್. ಮಲ್ಚಿಂಗ್ ಮಾಡಿದ್ದೇ ಆದರೆ ನಾವು ಮಲ್ಚಿಂಗ್ ಮಾಡೋದಲ್ಲೇ ಓಪನ್ ಫೀಲ್ಡಲ್ಲಿ ಹಿಂದೆ ಒಂದು ಆಧುನಿಕ ಪದ್ಧತಿಯಲ್ಲಿ ಬೆಳಿತಿದ್ವಲ್ವ, ಏನು ಸಾಲು ಹೊಡೆದು ಬದು ಮಾಡಿ ಬೆಳೀತಿದ್ದಂಥ ಒಂದು ಪದ್ಧತಿಲಿ ಒಂದು 20 ಕ್ವಿಂಟಲ್ ಸುಧಾರಿಸೋವಂಥ ಒಂದು ಬೆಳೆನ ಇವತ್ತು ಮಲ್ಚಿಂಗ್ ಮಾಡಿದ್ದೆ ಆದರೆ 1-1.5 ಎಕರೆ ಮಾಡ್ಬೋದು ಸರ್. ತ್ರಿಗುಣ ಮಾಡ್ಕೊಬೋದು. ಈಗ ಅದರಲ್ಲೂ ಕೂಡ ನೀವು ಇಸ್ರೇಲಿ ಮಾದರಿಯ ಒಂದು ಸಿಸ್ಟಮನ್ನು ಅಳವಡಿಕೆ ಮಾಡ್ಕೊಂಡಿದ್ದೀರಾ. ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ರಿ, ಕವರ್ ಹಾಕಿದ್ರ. ಹೌದು, ಕವರ್ ಹಾಕಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದ್ರೊಳಗಡೆ ತೇವಾಂಶ ಬೇಗ ಡ್ರೈ ಆಗಲ್ಲ, ತೇವಾಂಶ ಬಿಟ್ಕೊಡಲ್ಲ. ಮತ್ತು ನಾವು ಕೊಟ್ಟಂಥ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮತ್ತು ಈ ಲಘು ಪೋಷಕಾಂಶಗಳು ಅಂತ ಏನಂತೀವಿ, ಜೈವಿಕ ಅಂಶಗಳು ಅಂತ ಏನೇಂತೀವಿ, ಅದ್ಯಾವುದು ಪೋಲಾಗಕ್ಕೆ ಅವಕಾಶ ಆಗಲ್ಲ ಸರ್. ಯಾಕೆಂದರೆ ಡೈರೆಕ್ಟು ಸೂರ್ಯನ ಕಿರಣಗಳು ಹೋಗಲ್ಲ, ಮತ್ತು ಡೈರೆಕ್ಟು ಮಳೆ ಬೀಳಲ್ಲ, ಗಾಳಿ ಬಡ್ತಕ್ಕೆ ಸಿಗಲ್ಲ. ಹಂಗಾಗಿ ಪ್ರತಿಯೊಂದು ಸೇವ್ ಆಗುತ್ತೆ ಸರ್. ಒಂದು ಗಿಡದಲ್ಲಿ ಮಿನಿಮಮ್ ಅಂತಂದರೆ ಆ ಕಾಯಿ ಗಾತ್ರ ಎಷ್ಟು ಗಾತ್ರದಲ್ಲಿ ಕಾಯಿ ಬರುತ್ತೆ ಸರ್? ಮಿನಿಮಮ್ ಅಂತ ಅಂದರೆ ಯಥೇಚ್ಛವಾದ ಇಳುವರಿ ಸೆಟ್ಟಿಂಗ್ ಆಯಿತು ಅಂತ ಅಂದರೆ ಒಂದು ನಾರ್ಮಲ್ ರೇಂಜಲ್ಲಿರುತ್ತೆ. ಕಾಯಿ ತೆಳುವಾಗಿತ್ತು ಅಂತ ಅಂದರೆ ಕಾಯಿ ಗಾತ್ರ ದಪ್ಪ ಆಗುತ್ತೆ ಸರ್. ನಮಗೆ ಕಾಯಿ ಸೆಟ್ಟಿಂಗ್ ಆಗಬೇಕು, ಯಥೇಚ್ಛವಾಗೂ ಕಾಯಿ ಸೆಟ್ಟಿಂಗ್ ಆಗಬೇಕು, ಕಾಯು ಸೈಜ್ ಬರಬೇಕು ಅಂದರೆ ಆದಷ್ಟು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಜಾಸ್ತಿ ಚೂಸ್ ಮಾಡಬೇಕಾಗುತ್ತೆ ಸರ್. ಅಂದರೆ ಲಘು ಪೋಷಕಾಂಶಗಳು, ಜೈವಿಕ ಒಂದು ಏನು ಕೀಟಾಣುಗಳೈತೆ ಅದು ಉತ್ಪತ್ತಿ ಆಗಬೇಕು ಅಂತ ಅಂದರೆ ನಾವು ಆದಷ್ಟು ಆರ್ಗ್ಯಾನಿಕ್ಕಿಗೆ ಹೋದರೆ ಭಾಳ ಒಳ್ಳೆಯದು.
ಅದರಿಂದ ಒಳ್ಳೆ ಆಮೇಲೆ ಸೈಡ್ ಎಫೆಕ್ಟ್ ಏನು ಬರಲ್ಲ ಮನುಷ್ಯ. ಇಲ್ಲ ಸರ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಹೆಲ್ದಿಯಾಗೂ ಇರುತ್ತೆ. ನಾವು ತಿನ್ನೋವಂಥ ಆಹಾರ ಪದಾರ್ಥ ಹೆಲ್ದಿಯಾಗೂ ಇರುತ್ತೆ. ನಾವು ತಿಂತೀವಿ ಸರ್. ಈಗ ನಾವು ಬೆಳೆದು ಬರೀ ಹಣಕ್ಕೋಸ್ಕರ ಬೆಳೀತಾ ಇಲ್ಲ, ನಾವು ತಿನ್ನೋಕ್ಕೋಸ್ಕರ ತಾನೇ ಬೆಳೀತಾ ಇರೋದು. ಈಗ ನೀವೇ ತಿಂತಾ ಇದ್ದೀರಾ ಅಂತಂದ್ರೆ ರೈತರಿಗೆ ಇನ್ನೊಬ್ಬ ರೈತರು ಕೊಡೋದ್ರಲ್ಲಿ, ಸಮಾಜಕ್ಕೆ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನ್ ತಿನ್ನೋದು ಒಂಥರ ತಿಂದು ಸಮಾಜಕ್ಕೆ ಒಂಥರ ಕೊಟ್ರೆ ಅವ್ನು ನಿಜವಾದ ರೈತನೇ ಅಲ್ಲ ಸರ್. ಅದು ನಾನು ಹೇಳೋವಂಥ ಒಂದು ಕಾನ್ಸೆಪ್ಟು, ನಾನು ತಿನ್ನೋದು ಒಂಥರದ್ದು ತಿಂದು ಸಮಾಜಕ್ಕೆ ಇನ್ನೊಂಥರದ್ದು ಕೊಟ್ಟರೆ ಅವ್ನು ನಿಜವಾದ ರೈತನೇ ಅಲ್ಲ. ಅವನೇನು ತಿಂತಾನೋ ಅದನ್ನು 4 ಜನಕ್ಕೆ ಕೊಡ್ಬೇಕು ಸರ್. ಅವಾಗ ಸಮಾಜನೂ ಆರೋಗ್ಯಕರವಾಗಿರ್ತದೆ. ಹೌದು, ನೀವು ಮಾಡಿದಂಥ ಕೆಲಸನೂ ಹೌದು, ಅದಕ್ಕೊಂದು ಸಾರ್ಥಕತೆ ಇರ್ತದೆ. ಹೌದು ಸರ್, ಹೌದು. ಓಕೆ ಸರ್, ಕಟ್ಟ ಕಡೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಿನ ಸಮಾಜದ ಆದಷ್ಟು ಹೆಣ್ಣು ಮಕ್ಕಳಿಗೆ ನಾನು ಈ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಎಲ್ಲ ಎಜುಕೇಟೆಡ್ ಪರ್ಸನ್ನೇ, ಎಲ್ಲ ವಿದ್ಯಾವಂತ ಮಕ್ಕಳೇನೆ. ಆದಷ್ಟು ನಿಮ್ಮ ಜೀವನನ ನಿಮ್ಮ ಕೈಲಿರುತ್ತಮ್ಮ. ನೀವು ದಯವಿಟ್ಟು ರೈತರ ಮಕ್ಕಳನ್ನ ಚೂಸ್ ಮಾಡಿ ಮದುವೆ ಆಗಿ, ತೊಂದರೆ ಇಲ್ಲ. ನಿಮ್ಮ ಒಂದು ಏನು ಆಸೆ ಆಕಾಂಕ್ಷೆಗಳು ಇರುತ್ತೆ ಅದೆಲ್ಲ ಪ್ರತಿಯೊಂದು ಈಡೇರಿಸೋವಂಥ ತಾಕತ್ತು ಸಹ ರೈತನಿಗಿದೆ, ಇಲ್ಲ ಅಂತ ತಿಳ್ಕೊಂಬೇಡಿ. ಪ್ರತಿಯೊಬ್ಬ ರೈತನಿಗೂ ಅವನದೇ ಆದಂಥ ಒಂದು ಪ್ರತಿಷ್ಠೆ ಅನ್ನೋದು ಇರ್ತದೆ. ಅಂದರೆ ರೈತ ಸ್ವಾಭಿಮಾನಿ, ಸ್ವಾವಲಂಬಿ. ಈ ಒಂದು ಕೆಲವೊಂದು ರಾಜಕಾರಣದ ರೀತಿ ಆಗಿರ್ಬೋದು, ಮತ್ತೊಂದು ರೀತಿ ಒಳಗಾಗಿರ್ಬೋದು, ರೈತ ಬದುಕೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಅಂದರೆ ಅವನು ಶ್ರಮದಿಂದ ಬದುಕುವಂಥ ಒಬ್ಬ ವ್ಯಕ್ತಿ. ಏನು 4 ಮಾತು ನಿಮ್ಗೆ ಹೇಳೋದು ನಿಮ್ಗೆ ಹೇಳಿ, ನನಗೆ ಹೇಳೋದು ನನಗೆ ಹೇಳಿ ಆ ರೀತಿ ಬದುಕುವಂಥ ವ್ಯಕ್ತಿ ಅಲ್ಲ. ಅವನಿಗೆ ಕಷ್ಟ ಅನ್ನೋದು ಗೊತ್ತಿರ್ತದೆ, ನಿಷ್ಠೆ ಅನ್ನೋದು ಗೊತ್ತಿರ್ತದೆ. ಹಾಗಾಗಿ ಒಂದು ಪ್ರತಿಷ್ಠಿತ ಅಂತ ವ್ಯಕ್ತಿ ಅಂತ ಹೇಳ್ತೀನಿ ಸರ್. ಯಾಕೆ ಅಂತ ಅಂದರೆ ಯಾವುದೇ ಒಬ್ಬ ರೈತ ಕೊಳಕು ಬಟ್ಟೆ ಹಾಕಿರ್ಬೋದು, ಅವನು ಶೇವಿಂಗ್ ಮಾಡಿಸ್ತಾ ಇರ್ಬೋದು, ಅಥವಾ ಮತ್ತೊಂದು ಮಗದೊಂದು ಅವನು ಸ್ವಲ್ಪ ನೋಡೋಕ್ಕೆ ಅಸಹ್ಯವಾಗಿರ್ಬೋದು. ಬಟ್ ಅವನ್ನ ಅಸಹ್ಯವಾಗಿ ಯಾರು ಕಾಣಬೇಡ್ರಿ. ಯಾಕೆ ಅಂತಂದರೆ ಇಡೀ ವಿಶ್ವಕ್ಕೆ ಅನ್ನದಾತ ಅವನು ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬೇಡ್ರಿ. ಯಾಕೆ ಅಂತ ಅಂದರೆ ಅವನು ಭಗವಂತನಲ್ಲಿ 2ನೇ ಭಗವಂತ. ಓಕೆ ಸರ್, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್.